ಮಾಡ್ಕೊಳ್ಳಿ. ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಎರಡು ಕೈಯಿಂದ ಮಂಡಿಯನ್ನ ಇಟ್ಕೊಳ್ಳಿ. ದೀರ್ಘವಾದ ಶ್ವಾಸವನ್ನ ತಗೊಳ್ಳಿ. ಶ್ವಾಸವನ್ನ ಬಾಯಿ ಮುಖೇನ ಆಚೆ ಹಾಕಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎಲ್ಲರೂ ನಿಮ್ಮ ಬಲ ಹಸ್ತವನ್ನು ತೋರಿಸಿ. ಹೀಗೆ ಬಲ ಹಸ್ತ ತೋರಿಸಿ. ಬಲ ಹಸ್ತದಲ್ಲಿ ಹೆಬ್ಬೆರಳು ಉಂಗುರದ ಬೆರಳನ್ನ ಹೀಗೆ ಟ್ಯಾಪ್ ಮಾಡಿ, ಹೀಗೆ ಹೀಗೆ ಟ್ಯಾಪ್ ಮಾಡಿ. ರೈಟ್. ಈಗ ಈ ಕಡೆ ಹೀಗೆ ತಿರ್ಕೊಂಡು ಬೇರೆ ಇನ್ನೇನು ಫೋಕಸ್ ಮಾಡೋದು ಬೇಡ. ಹೆಬ್ಬೆರಳಿನಿಂದ ನಿಮ್ಮ ಬಲ ಹೊಳ್ಳೆಯನ್ನ ಮುಚ್ಚಿ ಎಡ ಹೊಳ್ಳೆಯಿಂದ ಶ್ವಾಸ ತಗೊಳ್ಳಿ. ಎಡ ಹೊಳ್ಳೆಯಿಂದ ಶ್ವಾಸವನ್ನ ಹೊರಹಾಕಿ. ಏನು ಅನಲೈಸ್ ಮಾಡಕ್ ಹೋಗ್ಬೇಡಿ, ಏನು ಜಡ್ಜ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಯು ಫೋಕಸ್ ಆನ್ ಯುವರ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ದಟ್ಸ್ ಇಟ್. ಓಕೆ. ಬ್ರೀತ್ ಇನ್ ಫ್ರಮ್ ಲೆಫ್ಟ್ ಸೈಡ್. Breathe out from left side. Breathe in from left side. Breathe out from left side. Breathe in from left side. Breathe out from left side. ಅದನ್ನ ಹಾಗೆ ಮುಂದುವರಿಸ್ತಾ ಎಡ ಹೊಳ್ಳೆಯಿಂದ ಶ್ವಾಸವನ್ನ ಒಳ ತಗೊಳ್ಳಿ. ಬಲ ಹೊಳ್ಳೆಯಿಂದ ಶ್ವಾಸವನ್ನ ಹೊರಹಾಕಿ. ಎಡ ಹೊಳ್ಳೆಯಿಂದ ಶ್ವಾಸವನ್ನ ಒಳ ತಗೊಳ್ಳಿ. ಬಲ ಹೊಳ್ಳೆಯಿಂದ ಶ್ವಾಸವನ್ನ ಹೊರಹಾಕಿ. Breathe in from left. Breathe out from right side. Breathe in from left side. Breathe out from right side. ಅದನ್ನು ಹಾಗೆ ಮುಂದುವರಿಸ್ತಾನೆ ಇರಿ. ಎಡ ಹೊಳ್ಳೆಯಲ್ಲಿ ಶ್ವಾಸವನ್ನ ತಗೊಂಡು ಬಲ ಹೊಳ್ಳೆಯಲ್ಲಿ ಶ್ವಾಸವನ್ನ ಹಾಕಿ. ಅಷ್ಟರೊಳಗಡೆ ಯಾರ್ದೆಲ್ಲ ವಿಡಿಯೋ ಆನ್ ಇಲ್ಲ, ನಾನು ಅವ್ರನ್ನೆಲ್ಲ ವೇಟಿಂಗ್ ರೂಮಿಗೆ ಕಳಿಸ್ಬಿಟ್ಟು ಬರ್ತೀನಿ. ಒಂದ್ಸಲ ನೇಮ್ ಅನೌನ್ಸ್ ಮಾಡ್ತೀನಿ. ವೀಣಾ, ಭಾಗ್ಯ, ಪುಷ್ಪಲತಾ, ಹೇಮಲತಾ, ಆಶಾ, ಮೋಹನ್, ಮಂಜುಳಾ. So last announcement, I'm going to keep you for waiting room. ಈಗ ಎಡ ಹೊಳ್ಳೆಯಲ್ಲಿ ಉಸಿರು ತಗೊಂಡು ಉಸಿರು ಬಿಡ್ತಾ ಇರೋಂಥವ್ರು ಕೈಯನ್ನ ಕೆಳಗಿಳಿಸಿ ಎರಡೂ ಮೂಗಿನಿಂದ ಹಾಯಾಗಿ ಹಗುರವಾಗಿ ದೀರ್ಘವಾಗಿ ಮತ್ತು ಸುದೀರ್ಘವಾಗಿ ಶ್ವಾಸವನ್ನ ಒಳ ತಗೊಳ್ಳಿ. ಶ್ವಾಸವನ್ನ ಒಳಗೆ ಹಾಗೆ ಇಟ್ಕೊಳ್ಳಿ. ಸಂಪೂರ್ಣವಾಗಿ ಈ ದಿನದ ಎಲ್ಲ ಮಾನಸಿಕ, ದೈಹಿಕ, ಭಾವನಾತ್ಮಕ ಒತ್ತಡವನ್ನ ಶ್ವಾಸವನ್ನ ಆಚೆ ಹಾಕೋದ್ರ ಮುಖಾಂತರ ಹಗುರಗೊಳ್ಳಿ. ಮತ್ತೊಮ್ಮೆ ಮಾಡಿ. ಈಗ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ವೀಣಾ, ವತ್ಸಲ, ಭಾಗ್ಯ. ಲಾಸ್ಟ್ ಅನೌನ್ಸ್ಮೆಂಟ್. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎಲ್ಲರೂ ನನ್ನ ಹಾಗೆ ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿ, ಧ್ಯಾನದ ಸ್ಥಿತಿಯಲ್ಲಿ ನಾನೀಗ ಕುಳಿತಿದ್ದೇನೆ. ಜ್ಞಾನದಿಂದ ಧ್ಯಾನ ಮಾಡ್ತಾ ಕುಳಿತಿದ್ದೇನೆ ಅನ್ನುವ ಸ್ಥಿತಿಗೆ ನೀವು ಬನ್ನಿ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ. ನಾವೆಲ್ಲರೂ ಯೋಗ ಅಭ್ಯಾಸಕ್ಕೆ ಇದನ್ನು ನಾನು ಎರಡನೇ ಹೆಜ್ಜೆ ಅಂತ ಭಾವಿಸ್ತೇನೆ. ಎರಡನೇ ದಿನದ ಎರಡನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ನಾವು ಯೋಗ ಅಂತ ಹೇಳಿದ್ರೆ ಇದು ಕೇವಲ ನಿಮ್ಗೆ ಆಸನಗಳಾಗಿರೋದಿಲ್ಲ. ಶಿಕ್ಷಕ ಅಂತ ಹೇಳಿದ್ರೆ ಗುರು ಅಲ್ವಾ? ಆ ಗುರುವಿನ ಹೃದಯದ
ಶುದ್ಧತೆ ಅಂತ ನೀವೆಲ್ಲರೂ ಅನ್ಕೋಬೇಕು. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಓದುತ್ತಿರುವಂತಹ ಆ ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳಿಗೆ ದೊಡ್ಡ ದೊಡ್ಡ ಕನಸುಗಳಿವೆ ಅಲ್ವಾ? ನಾನು ಕೂಡ ಹಾಗೆ ಹಳ್ಳಿಯ ಕಡೆಯಿಂದ ಬಂದು ಶಿಕ್ಷಕರಿಂದ ಪ್ರೇರೇಣಿತಳಾಗಿ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಗುರುವಾಗಿ ಕೂತ್ಕೊಂಡಿದ್ದೇನೆ. ಆ ಗ್ರಾಮೀಣ ಭಾಗದ ಆ ಮಕ್ಕಳಿಗೆ ಒಬ್ರು ಪ್ರೇರಣೆ ಯಾರಿರ್ತಾರೆ, ಒಬ್ಬ ದೊಡ್ಡ ಪ್ರೇರಣೆ ಯಾರಿರ್ತಾರೆ ಅಂತ ಹೇಳಿದ್ರೆ ಅದು ನೀವು, ಅಂದ್ರೆ ಗುರು. ಆ ಗುರು ಅಂದ್ರೆ ನೀವು ಒಂದು ಮಾತನ್ನ ಆ ಮಕ್ಕಳಿಗೆ ಹೇಳಿದ್ರೆ ಸಾಕು, ಇಡೀ ಅವರ ಜೀವನವೇ ಬದಲಾಗುತ್ತೆ. ಅಂದು ಆ ದಿನ ಅಥವಾ ಇಂದು ನೀವು ನಿಮ್ಮ ಗ್ರಾಮದ ಮಕ್ಕಳಿಗೆ, ನಿಮ್ಮ ಶಾಲೆಯ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಿದ್ರೆ ಅವನೊಬ್ಬ ಡಾಕ್ಟರ್ ಆಗ್ಬೋದು, IAS ಆಗ್ಬೋದು. ಅದೇ ಬಹಳ ಕಠಿಣವಾಗಿ ಏನಾದ್ರೂ ನಾವೊಂದು ಆ ಮಗುವಿಗೆ ಹೇಳಿದ್ರೆ ಆ ಮಗುವಿನ ಮನಸ್ಸು ಒಳಗೆ ಒಡೆಯುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನನ್ನ ಮುಂದೆ ಕುಳಿತಿರುವ ನೀವೆಲ್ಲರೂ ನನಗೆ ಮಕ್ಕಳೇ. ಮಕ್ಕಳಿಗೆ ಹೇಗೆ ಹೇಳ್ಬೋದು ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕೆಲಸ ಅಂತ, ಏನ್ ಕೆಲಸ ಮಾಡ್ತೀರಿ? ನಾನು ಶಿಕ್ಷಕಿ, ನಾನು ಟೀಚರ್ ಅಲ್ವಾ, ಶಿಕ್ಷಕ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಅದು ಕೆಲಸ ಅಲ್ಲ. ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಒಂದು ಸಮಾಜವನ್ನ ನಿರ್ಮಿಸುವವನು ಅಂತ ಅರ್ಥ. ನೀವೇನ್ ಬೋಧಿಸ್ತೀರಾ ನಿಮ್ ತರಗತಿಯಲ್ಲಿ ಅದು ಪಾಠ ಅಲ್ಲ. ನೀವು ಸಮಾಜದ ಭವಿಷ್ಯವನ್ನೇ, ಒಂದು ವ್ಯಕ್ತಿಯ ಭವಿಷ್ಯವನ್ನು ನೀವು ರೂಪಿಸ್ತೀರಿ ಅಂದ್ರೆ ಅದು ಸಮಾಜದ ಭವಿಷ್ಯ. ಅಂದ್ರೆ ನಿಮ್ಮ ಪ್ರತಿಬಿಂಬ ಸಮಾಜ, ಸಮಾಜದ ಪ್ರತಿಬಿಂಬ ನೀವಲ್ಲ. ನೀವೆಲ್ಲರೂ ಈ ಸಮಾಜದ ಪ್ರತಿಬಿಂಬ ಆಗಿರ್ತೀರಿ. ಹಾಗಾಗಿ ಈ ಯೋಗ ತರಗತಿಯನ್ನ ನೀವು ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ನೀವೇನ್ ಬರೆಸ್ತೀರಿ, ಬರಿತೀರಿ, ಅವೆಲ್ಲ ಬರೀ ಅಕ್ಷರಗಳಾಗಿರಲ್ಲ. ಅವೆಲ್ಲ ಒಂದೊಂದು ಮಗುವಿನ ಒಂದು ಜೀವನದ ಕತೆ ಆಗಿರುತ್ತೆ. ಅದರ ಹಿನ್ನೆಲೆ ನಮ್ಗೆ ಗೊತ್ತಾಗ್ತಾ ಇರಲ್ಲ. ಭಗವಂತ ನಿಮ್ಮ ಮುಖಾಂತರ ಬೋರ್ಡ್ ಮೇಲೆ ಪದಗಳ ಮುಖಾಂತರ ಬರೆಸ್ತಾ ಇರ್ತಾನೆ ಅಷ್ಟೇ. ಹಾಗಾಗಿ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಯಾವುದೇ ಮಗು ನಿಮ್ಮ ತರಗತಿಗೆ ಬಂದಾಗ ಅವನನ್ನ ಒಬ್ಬ ವಿದ್ಯಾರ್ಥಿ ಅಂತ ಮಾತ್ರ ನೋಡದೆ ಅವನೊಬ್ಬ ಭವಿಷ್ಯದ ನಾಯಕ, ಅವನೊಬ್ಬ ಭವಿಷ್ಯದ ವಿಜ್ಞಾನಿ, ಅವನೊಬ್ಬ ಭವಿಷ್ಯದ ರಾಷ್ಟ್ರದ ಸೇವಕ ಅಂತ ಹೇಳಿ ತಿಳ್ಕೊಂಡು ಆ ದಿನಗಳಲ್ಲಿ ನಾವಿರ್ತೀವೋ ಇಲ್ವೋ, ಅವ್ರ ಸೇವೆ ಮಾಡ್ತೀವೋ ಇಲ್ವೋ, ಈಗಲೇ ಇವನೊಬ್ಬ ರಾಷ್ಟ್ರದ ನಾಯಕ, ಇವನೊಬ್ಬ ರಾಷ್ಟ್ರದ ಸೇವಕ, ಇವನೊಬ್ಬ ವಿಜ್ಞಾನಿ, ಇವನೊಬ್ಬ ಮುಂಬರುವ ನಾಯಕ ಅಂತ ಅನ್ಕೊಂಡು ಈಗಲೇ ನಾವು ಅವರ ಸೇವೆಯನ್ನ ಬಹಳ ಪ್ರೀತಿಯಿಂದ ಮಾಡಬೇಕು, ಬಹಳ ಪ್ರೀತಿಯಿಂದ ನೋಡ್ಬೇಕು, ಬಹಳ ಸಹನೆಯಿಂದ ಕಲಿಸ್ಬೇಕು. ಒಂದು ದಿನ ವಿದ್ಯಾರ್ಥಿಗಳು ಯಾವಾಗ ದೊಡ್ಡವರಾಗ್ತಾರಲ್ಲ ಆಗ ಅವನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನನ್ನ ಜೀವನವನ್ನ ಬದಲಾಯಿಸಿದವರು ನನ್ನ ಗುರು ಅಂತ. ಪ್ರತಿನಿತ್ಯ ಕೂಡ ನಾನು ನನ್ನ ಬಾಲ್ಯದ ಗುರುಗಳೆಲ್ಲ ಯಾರಿದ್ರು ಅವ್ರನ್ನೆಲ್ಲ ನೆನೆಸ್ಕೊಂಡೇ ನಾನು ಮಾತಾಡ್ತೀನಿ ಮತ್ತು ದಿನದ ಪ್ರಾರಂಭವನ್ನ ಮಾಡ್ತೀನಿ. ಎಲ್ಲಿ ಗುರುಭಕ್ತಿ ಇರುತ್ತೋ ಅವ್ರಿಗೆ ಸದಾ ಜೀವನದಲ್ಲಿ ಏಳ್ಗೆ ಇರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ನಾನಿದ್ದೀನಿ. ನಾನು ಹೇಳಿದ ವಿಚಾರವನ್ನ ಬರೀ ವಿಚಾರ ವಿಷಯ ಅನ್ನದೇ ಇದೇ ಈ ದಿನದ ನಿಮ್ಮ ಧ್ಯಾನ ಅಂತ ಕಣ್ಮುಚ್ಚಿ ಆಲಿಸ್ಕೋಬೇಕು. ಕೇಳಿಸಿ ಆಲಿಸಿ ಮನನ ಮಾಡಿಕೊಂಡು ನಿಮ್ಮ ರಕ್ತದೊಳಗೋಗಿ ಸೇರ್ಕೋಬೇಕದು. ನಿಮ್ಮ ಬರೀ ಕಿವಿ ಅಥವಾ ಮೆದುಳು ಮೆಮೊರಿಯಲ್ಲಿ ಸೇರಿದ್ರೆ ಸಾಕಾಗಲ್ಲ, ಇಡೀ ದೇಹದ ಎಲ್ಲ ಮಾಂಸಖಂಡಗಳ ಚರ್ಮಗಳ ಗ್ರಂಥಿಗಳಲ್ಲಿ ಹೋಗಿ ಆ ಮೆಮೊರೀಸ್ನಲ್ಲಿ ಹೋಗಿ ಇದು ಸೇವ್ ಆಗ್ಬೇಕು.
ಆಗ ನಿಮ್ಮ ಜೀವನ ಮತ್ತು ಈ ತರಗತಿ ಒಂದು ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡೂ ಕೈಗಳನ್ನ ಜೋಡಿಸಿ ಜಾಯಿನ್ ಯು. ಕಣ್ಣನ್ನ ಮುಚ್ಚಿ ಅಲ್ಲಿಂದಲೇ ನಾನು ಇಲ್ಲಿಂದ ಹೇಳ್ಕೊಡ್ತೀನಿ, ನೀವು ಅಲ್ಲಿಂದನೇ ಹೇಳಿ. ನಾನು ಕೇವಲ ಶಿಕ್ಷಕನಲ್ಲ, ಮನಸ್ಸಿನಲ್ಲಿ ಹಾಗನ್ಕೊಳ್ಳಿ, ನಾನೊಬ್ಬ ಕೇವಲ ಶಿಕ್ಷಕನಲ್ಲ, ನಾನು ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ನಿರ್ಮಾಪಕ, ನಾನು ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ನಿರ್ಮಾಪಕಿ, ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಪ್ರೀತಿಯಿಂದ ಬೆಳೆಸುತ್ತೇನೆ, ನನ್ನಿಂದಲೇ ದೇಶದ ಭವಿಷ್ಯ, ಆ ಸಂಕಲ್ಪವನ್ನ ನಾನಿಂದು ತೊಡುತ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡುವ ಮುಖಾಂತರ ನಾವೀಗ ಈ ತರಗತಿಗೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಕಣ್ಣನ್ನ ಮುಚ್ಚಿ ಏಕಾಗ್ರತೆಯಿಂದ ಓಂಕಾರದ ಉಪಾಸನೆಯನ್ನ ಮಾಡೋಣ. ಬ್ರೀತಿಂಗ್. ಓ ಬ್ರೀತಿಂಗ್. ಓ ಬ್ರೀತಿಂಗ್. ಓ ಬ್ರೀತಿಂಗ್. ಓ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಹಸ್ತಗಳನ್ನ ಉಜ್ಜಿ, ರಬ್ your palm. Rub, 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 rub. Place on your eyes and face. Inhale from the inside. Slowly breathe out. Bring the hand downwards. Look into your palm. ನಾನು ಎಂಬುವ ಅಹಮನ್ನ ತೊರೆದು ವಿನಮ್ರ ಭಾವನೆಯಿಂದ ನಮಸ್ತೆ ಗುರುಮ ಅಂತ ಆ ನಿಮ್ಮೊಳಗಿರುವ ಆ ಫೆಮಿನೈನ್ ಎನರ್ಜಿಗೆ ನಮಸ್ತೆಯನ್ನು ಮಾಡ್ತಾ ಬಹಳ ಪ್ರೀತಿಯಿಂದ ನಿಮ್ಮ ಎಡಭಾಗದ ಮತ್ತು ಬಲಭಾಗದ ಸಹಪಾಠಿಗಳಿಗೂ ನಮಸ್ಕಾರವನ್ನು ಮಾಡಿಕೊಡ್ತಾ ಗ್ರೇಟ್ ಈಚ್ ಅದರ್ಸ್. ರೈಟ್, ದೇಹ ನೇರವಾಗಿರ್ಲಿ, ಕೈಯನ್ನ ಮಂಡಿ ಮೇಲೆ ಇಟ್ಕೊಳ್ಳಿ. ಈಗ ಒನ್ ಬ್ರೀತ್ ಇನ್, ಹೆಡ್ ಅಪ್ ಮಾಡಿ ಶ್ವಾಸ ತಗೊಳ್ತಾ ಗಲ್ಲವನ್ನ ಮೇಲ್ಭಾಗಕ್ಕೆ ಈಜಿ. ಮಹಿಳಾ ಶಿಕ್ಷಕಿಯರಿಗೆ ಯಾವಾಗಲೂ ನಿಮಗೆ PCOD, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಬೆಕ್ಕನ್ನ ಚೆನ್ನಾಗಿ ಎತ್ತಿ ಗಲ್ಲ ಆಕಾಶವನ್ನ ನೋಡ್ಲಿ. ಶ್ವಾಸವನ್ನ ತಗೊಂಡು ಹೋಲ್ಡ್ ಮಾಡಿ. ಈಗ ನಾನು 2 ಅಂದಾಗ ಬ್ರೀತ್ ಔಟ್ ಮಾಡ್ತಾ ಗಲ್ಲವನ್ನ ಕೆಳಗಿಳಿಸಿ ಹಿಂದೆ ನಿಮ್ಮ ಸರ್ವೈಕಲ್ ಪಾರ್ಟ್ ಸ್ಟ್ರೆಚ್ ಆಗೋದನ್ನು ಫೀಲ್ ಮಾಡಿ ಕಂಟಿನ್ಯೂ ಮಾಡಿ. 3 ಬ್ರೀತ್ ಇನ್, ಹೆಡ್ ಅಪ್. 4 breathe out, head down. 5 breathe in, head up. 6 head down, 6 ಗೆ head down. 7 ಮಂಜುಳಾ ಕ್ಯಾಮ್ರಾ ಡೌನ್ ಮಾಡಿ, ಭಾಗ್ಯ ಕ್ಯಾಮ್ರಾ ಡೌನ್ ಮಾಡಿ. 8 head down. 9 head up. ಆಶಾ ಗೌಡ, ಯಶಿ, ವರಲಕ್ಷ್ಮಿ ಕ್ಯಾಮ್ರಾ ಆನ್ ಮಾಡಿ. 9 breathe in, 10 breathe out. ನೀವು ನನ್ನ ಕೈಲಿ ಹೇಳಿಸ್ಕೋಬಾರ್ದು, ಕ್ಲಾಸ್ಗೆ ಡಿಸ್ಟರ್ಬ್ ಆಗುತ್ತೆ, ಇನ್ಸ್ಟ್ರಕ್ಷನ್ಸ್ಗೆ ಡಿಸ್ಟರ್ಬ್ ಆಗುತ್ತೆ. ಎಲ್ಲರೂ ಒಂದು ಧ್ಯಾನದ ಸ್ಥಿತಿಯಲ್ಲಿ ಅಭ್ಯಾಸದಲ್ಲಿ ಇರ್ತೀವಿ.
ಜಾಯಿನ್ ಆಗ್ಲೇಬೇಡಿ, ಆದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ನನಗೆ ಇಬ್ಬರೇ ಮೂವರೇ ಸಾಕು. ನನಗೆ 3 ಲಕ್ಷ ಜನರು ಬೇಡ, ಲಕ್ಷ ಕೊಟ್ಟು ಕೇಳೋರು ನನಗೆ ಬರೀ 3 ಜನ ಇದ್ರೆ ಸಾಕು, 100 ಜನನೂ ಬೇಡ. ನಾನು ಆ 3 ಜನನೇ 3 ಭಾಗೀರಥಿಯಾಗಿ ಕನ್ವರ್ಟ್ ಮಾಡ್ತೀನಿ. ನನ್ಗೆ ಆ ಶಕ್ತಿ ಇದೆ. ಹಾಗಾಗಿ ನನಗೆ ಜನಸಂಖ್ಯೆ ಬೇಕಾಗಿಲ್ಲ. ದಯವಿಟ್ಟು ವಿಡಿಯೋ ಆನ್ ಮಾಡಿ. ಮಾಡ್ಲಿಲ್ವಾ ಎಕ್ಸಿಟ್ ಆಗಿ. ತೊಂದರೆ ಕೊಡಬೇಡಿ. ತರಗತಿಯಲ್ಲಿ ನೇರವಾಗಿರಿ. ಯಾಕಂದ್ರೆ ನಾನು ಬಹಳ ಚೆನ್ನಾಗಿ ಮೊದಲನೇ ತರಗತಿಯಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ನಿಮ್ಗೆ ನೀಡಿದ್ದೀನಿ. ನಮ್ಮ ವಾಲಂಟಿಯರ್ಸ್ ನಿಮ್ಗೆ ಎಷ್ಟೊಂದು ಪದೇ 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 ಮೆಸೇಜ್ಗಳನ್ನು ಕೂಡ ನಿಮ್ಮ ಗ್ರೂಪ್ಗಳಲ್ಲಿ ಹಾಕ್ತಿರ್ತಾರೆ. ನಾನು ಕೂಡ ಗಮನಿಸಿದ್ದೀನಿ. ರೈಟ್. ಈಗ ಮಧ್ಯಮ ಶ್ವಾಸವನ್ನ ಒಳಗೆ ತಗೊಳ್ಳಿ. ಎಡಭಾಗಕ್ಕೆ ಬ್ರೀತ್ ಔಟ್. ನಿಮ್ಮ ಎಡಭುಜ ಎಲ್ಲಿದೆ ಅಲ್ಲಿಗೆ ನಿಮ್ಮ ತಲೆಯನ್ನ ಬಾಗಿಸಿ. ಶ್ವಾಸ ಒಳಗೆ ಮಧ್ಯಮ, ಶ್ವಾಸ ಹೊರಗೆ ಬಲ. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ಲೆಫ್ಟ್. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ಲೆಫ್ಟ್. Breathe in center, breathe out right side. Breathe in center, breathe out left. Breathe in center, breathe out right side. ಮಧ್ಯಮ ವಿಶ್ರಾಂತಿ. ಎರಡೂ ಮೂಗಿನಿಂದ ಶ್ವಾಸವನ್ನ ತಗೊಳ್ಳಿ. ಬಾಯಿ ಮುಖೇನ ಶ್ವಾಸವನ್ನ ಹೊರಚಲ್ಲಿ. ಈಗ ಕುತ್ತಿಗೆಯಿಂದ ಎಡಭಾಗದಿಂದ ಬಲಭಾಗಕ್ಕೆ ಮೇಲ್ಮುಖವಾಗಿ ಕತ್ತು ಮೇಲೆ ಹೋಗುವಾಗ ಶ್ವಾಸವನ್ನು ತಗೊಳ್ಳಿ. ಕೆಳಕ್ಕೆ ಇಳಿಸುವಾಗ ಶ್ವಾಸವನ್ನ ಬಿಡಿ. ಓಕೆ. 1 2 3 4 5 6 7 8 9 10. Good. Opposite. 1 2 3 4. Siddheshwara 5, Veena 6, Vatsala 7, Asha 8, SG Varalakshmi 9, 10. ಗುಡ್. ಈಗ ನಿಮ್ಮ ಮನಸ್ಸನ್ನ ಎರಡೂ ಭುಜದ ಕಡೆ ಕೇಂದ್ರೀಕರಿಸಿ ಮಂಡಿಯನ್ನ ಇಟ್ಕೊಂಡು ಶ್ವಾಸ ಮೇಲೆ, ಶ್ವಾಸ ಹೊರಗೆ ಬಿಡುವಾಗ ಕೆಳಗಡೆಗೆ ಜಗ್ಗಿಸ್ಬೇಕು. ಓಕೆ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಗುಡ್. 1 more set. 3 ಜನ ರಿಮೂವ್ ಆದ್ರು. ವೇಟಿಂಗ್ ರೂಮ್ ಅಲ್ಲಿ ಇಡ್ಲಿಲ್ಲ, ಈಗ ರಿಮೂವ್ ಮಾಡ್ಬಿಟ್ಟಿದೀನಿ. ಮತ್ತೆ ಅವರು ಜಾಯಿನ್ ಆಗಕ್ಕಾಗಲ್ಲ. ಲಾಸ್ಟ್ ಅನೌನ್ಸ್ಮೆಂಟ್. ಆಶಾ ಗೌಡ, ಸಿದ್ದೇಶ್ವರ. I'm going to remove. Sorry to say this. ಆನ್ಲೈನ್ ತರಗತಿ ಮನೆ ಒಳಗಡೆ ಬಂದಾಗ ನೀವು ಎಷ್ಟು ನೆಗ್ಲೆಕ್ಟ್ ಮಾಡಿದ್ರೆ, ಸಿದ್ದೇಶ್ವರ ಫಸ್ಟ್ ಚಾನ್ಸ್ ವೇಟಿಂಗ್ ರೂಮ್. ರೈಟ್. ಈಗ ಎಡಗೈಯನ್ನ ಎಡಭಾಗ ಚಾಚಿ, ಈ ಎಡ ಹಸ್ತಕ್ಕೆ ಹೆಬ್ಬೆರಳನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಓಕೆ. ಮುಂಭಾಗಕ್ಕೆ ನೋಡಿ, ಉಸಿರು ತಗೊಳ್ತಾ ಉಸಿರನ್ನ ಬಿಡ್ತಾ ನಿಮ್ಮ ಕಿವಿ, ಮೆದುಳು ಎಲ್ಲಾ ಕಡೆ ಆ ಒಂದು ಸ್ಪರ್ಶ ತಾಗ್ಬೇಕು. ನಿಮ್ಮ ಎದೆಯ ಭಾಗದ ಬ್ರೆಸ್ಟ್ ಹೀಗೆ ಮಸಾಜ್ ಮಾಡ್ಕೊಂಡು ಹೋಗ್ಬೇಕು. ಸ್ಟಾರ್ಟ್ ಮಾಡಿ. 1 2 ಹೀಗೆ ಇಟ್ಕೋಬೇಕು. ಬೆರಳನ್ನ ಲಾಕ್ ಮಾಡಿ ಇಟ್ಕೋಬೇಕು, ಲೂಸ್ ಆಗ್ಬಾರ್ದು. 3 4 5 ಹೀಗೆ 6. ಮುಂಭಾಗಕ್ಕೆ ಒಂದ್ಸಲ ಮುಂದಕ್ಕೆ 9 10. ಎಸ್. ಬ್ಯಾಕ್ ಹೋಗ್ಲಿ. 1 2 3 4 5 6. ನೋಡಿ, ಇಲ್ಲಿ ಪದ್ಮ ಮೇಡಮ್ ಮಾಡ್ತಾ ಇರ್ತಾರೆ. 8
9 10. ಈಗ ಬಲಗೈ ತಗೊಳ್ಳಿ, ಸ್ಟಾರ್ಟ್ ಮಾಡಿ. ಬಲಗೈಯಿಂದ ಕೈಯನ್ನ ಚಾಚಿ ಸ್ಟಾರ್ಟ್. 1 2 3 4 5. ಲೈಟ್ ಬೆನ್ ಹಿಂದೆ ಇದ್ದಾಗ ಕ್ಯಾಮ್ರಾನು ಅದ್ರ ಕೆಳಗಡೆ ಬರಬೇಕು. ಪದ್ಮಾಜಿ, ನಿಮ್ದು ಲೈಟ್ ಹಿಂದೆ ಇದೆ, ಕ್ಯಾಮ್ರಾ ಮುಂದೆ ಇಟ್ಕೊಂಡಿದ್ದೀರಿ. ಆ ಕಡೆಗಿಟ್ಟು ನಿಮ್ಮ ಫೇಸ್ ಗೋಡೆ ಕಡೆಗೆ ಇಟ್ಕೋಬೇಕು. 2 3 4 ಮುಂದುವರಿಸಿ. 5 6 7 8 9 10. ಓಕೆ, ಬ್ಯಾಕ್ ಹೋಗ್ಲಿ. ಈಗ 1 2 3 4 5 6 7 8 9 10. ಗುಡ್. ಎರಡೂ ಕೈ ಇಟ್ಕೊಳ್ಳಿ. ಎರಡೂ ಕೈನ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಹೀಗೆ ಲಾಕ್ ಮಾಡಿ. ಮಧ್ಯದಲ್ಲಿ ನೋಡಿ, ಇದನ್ನ ಲಾಕ್ ಮಾಡ್ಬೇಕು ಚೆನ್ನಾಗಿ. ಹೀಗೆ ಲಾಕ್ ಮಾಡ್ಬೇಕು. ಹೀಗೆ ಇದೇ ಇರೋದು ನಿಮಗೆ. ಸುಮ್ಮನೆ ಹೀಗಿಟ್ರೆ ಯೂಸ್ ಇಲ್ಲ. ಓಕೆ, ಹೆಬ್ಬೆರಳನ್ನ ಒಳಭಾಗಕ್ಕೆ ಲಾಕ್ ಮಾಡಿ. 4 ಬೆರಳಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟ್. 1 2 ಗುಡ್ 3 4 5 6 7 8 9 10. ಓಕೆ, ಬ್ಯಾಕ್ ಹೋಗ್ಲಿ. ಈಗ ಬ್ಯಾಕ್ ಹೋಗ್ಲಿ. ಹಾಗೆ ವೆರಿ ಗುಡ್ ರಮೇಶಿ. 1 ಗುಡ್. ಹೋಗ್ಲಿ ಹಾಗೆ. ಕಣ್ಮುಚ್ಚಿ ಶ್ವಾಸ ಕೊಡಿ. 2 3 ಗುಡ್ ಅನಿತಾಜಿ. 4 5 ಗುಡ್ ಭಾಗ್ಯಜಿ. 6 ಎಲ್ಬೋ ಟಚ್ ಆಗಲಿ ಭಾಗ್ಯಜಿ. 7 8 ಸ್ಲೋ 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 ವನಿತಾಜಿ. 9 10. ಓಕೆ, ಹಾಗೆ ಇರಲಿ ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್ ನೋಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್. ಓಕೆ, ರೂಪಾ ಪ್ರಸಾದ್ ವೆರಿ ಹ್ಯಾಪಿ ಜಾಯ್ನಿಂಗ್ ವಿತ್ ಫ್ಯಾಮಿಲಿ ಆಫ್ ಫ್ರೆಂಡ್ಸ್. ನೋ ಐಡಿಯಾ. ಹೀಗಿರ್ಬೇಕು. ಗುಡ್ ಗರ್ಲ್ಸ್, ವೆರಿ ಗುಡ್. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 6 7. ಭಾಗ್ಯ ಮಂಜುನಾಥ್ ಕ್ಯಾಮ್ರಾ ಡೌನ್ ಮಾಡಿ. 8 9 10. ಮಂಜುಳಾ ಎಲ್ಲಿದ್ದೀರಿ? 11 12 13 14 15 16 17 18 19 20 21. ಇಲ್ಲೇ ಇರಿ. ಶರೀರ ನೇರ ಮಾಡಿ, ಕಣ್ಮುಚ್ಚಿ, ಅಲ್ಲೇ ಬ್ರೀತ್ ಔಟ್ ಮಾಡಿ. 5 ಶ್ವಾಸ ಮಾಡಿ. 1 ಬ್ರೀತ್ ಇನ್. ಶೋಲ್ಡರ್ ಮೇಲೆ ಇದೆಯಾ ಕೈಗಳು? ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲೇ ಇರಬೇಕು, ಅಲ್ಲೇ ಇರಬೇಕು. ರಮೇಶಿ ಅಲ್ಲೇ ಇರಬೇಕು. ವತ್ಸಲ ಅಲ್ಲೇ ಇರಬೇಕು. ಎಸ್, ರೂಪಾನ್ ಟೀಮ್ ಹಿಂದೆ ಇರೋರು ಅಲ್ಲೇ ಇರಬೇಕು. ಎಲ್ಬೋ ಮೇಲೆ ಹೋಗ್ಬೇಕು. ಭಾಗ್ಯ ಮಂಜುನಾಥ್. ಓಕೆ, ಹಾಗೆ ಇರಲಿ, ಹಾಗೆ ಇರಲಿ. ಹಂಗೆ ಇರಬೇಕು. ವನಿತಾ ಹೋಲ್ಡ್ ಮಾಡ್ಬೇಕು. ನಾನು ಹೇಳೋರು ಇಳಿಸ್ಬಾರ್ದು. ಅಲ್ಲೇ ಶ್ವಾಸ ಮಾಡಬೇಕು. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 6 7 8 9 10. ಕೈಯನ್ನ ಕೆಳಗಿಳಿಸಿ. ರೈಟ್. ಕೈಯನ್ನು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡಿದ್ದೀರಲ್ಲ, ಇಲ್ಲಿಂದ ಸುಮ್ಮನೆ ಹೀಗೆ ಟರ್ನ್ ಮಾಡಿ. 1 2 3 ಫ್ರೀಯಾಗಿ ಹೋಗ್ಲಿ. 4 ಶೋಲ್ಡರ್ಗೆ ಈಕ್ವಲ್ ಆಗಿರ್ಲಿ. 5 6. ಇವಾಗ ಗೊತ್ತಾಯ್ತಾ ನಾವು ಯಾಕೆ ಕ್ಯಾಮ್ರಾ ಆನ್ ಮಾಡಬೇಕು ಅಂತ ಹೇಳ್ತೀವಿ ಅಂತ? ನೀವು ಮಿಸ್ಟೇಕ್ ಮಾಡಿದ್ರೆ ನಾವು ಕರೆಕ್ಷನ್ ಮಾಡಬೇಕು. ಇಲ್ಲಿ ಬಂದು 1 ಅವರ್ ಟೈಮ್ ಪಾಸ್ ಮಾಡಿ ಹೋಗೋದು ನನ್ನ ಉದ್ದೇಶ ಅಲ್ಲ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಗೆಟ್ಟಿಂಗ್ ಇಟ್? ಹೂ ಅಂದ್ರೆ ಥಮ್ಸ್ ಅಪ್, ಹೂ ಅಂದ್ರೆ ಥಮ್ಸ್ ಡೌನ್. ಇಂಟ್ರಾಕ್ಷನ್. ಅಂಡ್ ಬಹಳ ಸೀರಿಯಸ್ ಆಗಿ ಕುತ್ಕೋಬೇಡಿ. ಅದು ಆಗೋಯ್ತು ಬಿಗಿನಿಂಗ್ ಅಲ್ಲಿ. ಆಮೇಲೆ ಈ ನೆಗೆಟಿವ್ ಎನರ್ಜೀಸ್ ಅಷ್ಟು ಸುಲಭವಾಗಿ ಬಂದು ನಮ್ಮನ್ನು ಸೇರಕ್ಕಾಗಲ್ಲ. ಇಲ್ಲಿ ಏನಿದ್ದೀರಾ ನೀವಿಷ್ಟು ಪಾಸಿಟಿವ್ ಎನರ್ಜೀಸ್. ನೆಗೆಟಿವ್ ಎನರ್ಜೀಸ್ ಅಷ್ಟು ಈಸಿ ಅಲ್ಲ. ಮತ್ತೆ ಯೋಗ ದೇವತೆ ಎಲ್ಲರನ್ನೂ ಒಪ್ಕೊಳ್ಳಲ್ಲ. ಅರ್ಥ ಆಯ್ತಾ? ಬೇಕು ಅಂದಾಗ ಯೋಗ ದೇವತೆನೆ ಬಂದು ಅವ್ರನ್ನ ಅಪ್ಕೊಳ್ಳುತ್ತೆ. ಅದೇ ನಿಮ್ಗೆಲ್ಲ ಆಗಿರೋದು. ಓಕೆ, ಇಲ್ಲಾಂದ್ರೆ ಅವರೇ ಹೋಗಿ ಯೋಗದ ಕಾಲಕ್ಕೆ ಬಿದ್ರೂ ಯೋಗ ದೇವತೆ ಒಪ್ಕೊಳ್ಳಲ್ಲ. ನೆನ್ಪಿಟ್ಕೊಳ್ಳಿ. ಅಷ್ಟೇ ಸೀಕ್ರೆಟ್. ಇಸ್ ಅ ಯೂನಿವರ್ಸಲ್ ಮೆಸೇಜ್. ಸ್ಟಾರ್ಟ್. 1 2 3 4 5 6 7 8 9 10. ಹಾಗೆ ಇರಿ. ಹೀಗೆ ಇದೆ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಹಾಗೆ ಇರಲಿ. ಬರೀ ಎಲ್ಬೋ ಮಾತ್ರ ರೊಟೇಷನ್ ಮಾಡಬೇಕು ನೋಡಿ. 1
2 3 4 5. ಇದು ಮೂವ್ ಆಗಬಾರ್ದು ಕಿರಣ್ಜಿ, ಯಾವುದೇ ಕಾರಣಕ್ಕೂ ಮೂವ್ ಆಗಬಾರ್ದು, ನೇರನ್ನು ಇರಬಾರ್ದು, ಎಲ್ ಶೇಪ್ನಲ್ಲಿ ಇರಬೇಕು. ಹೀಗೆ ಎಲ್ ಶೇಪ್. ಎಸ್, ಓಕೆ. 1 2 3 4 5 6 7. ಅದರಲ್ಲೂ ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ಲರೂ ಇದನ್ನ ಎಷ್ಟು ಉಪಯೋಗ ಪಡ್ಕೋಬಹುದು ಅಲ್ವಾ. 9 10. ಗುಡ್. ಬ್ಯಾಕ್ ಹೋಗ್ಲಿ. 1 ಬ್ಯಾಕ್ ಹೋಗ್ಲಿ. 2 3 4 5 6 7 8 9 10. ಹ್ಯಾಂಡ್ ಡೌನ್. ಉಸಿರು ತಗೊಳ್ಳಿ ಒಂದ್ಸಲ. ಉಸಿರನ್ನ ಆಚೆ ಹಾಕಿ ಕೈಯನ್ನ ಶೋಲ್ಡರ್ ನೇರವಾಗಿ ಇಟ್ಕೊಳ್ಳಿ. ಮತ್ತೆ ಮೈಕ್ರೋ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಸ್ಮಾಲ್ ಮೂಮೆಂಟ್, ಬಟ್ ಅದು ತಕ್ಕ ಶ್ವಾಸ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್ ಮಾಡಿ. 1 2 ಸಿದ್ದೇಶ್ವರ. 3 4 5 6 7 8 9 10. ಗುಡ್. ಮತ್ತೆ ಹೇಗ್ ಮಾಡಿದ್ರಿ? ಬ್ಯಾಕ್ ಮಾಡ್ತಿದ್ರಿ. ಕೈ ಅಲ್ಲೇ ಇರ್ಬೇಕು, ಕೈ ಇಳಿಸುವಾಗಿಲ್ಲ. 1 2 3 4 5 6 7 8 9 10. ಕೈ ಹೀಗೆ ಇರ್ಲಿ, ಇವಾಗ ನೇರವಾಗಿರ್ಲಿ. ನಿಮ್ಮ ಮನಸ್ಸನ್ನ ಹಾಯಾಗಿ ಎರಡೂ ಕೈಗಳ ಕಡೆ ಗಮನ ಹರಿಸ್ತಾ ನೋಡಿ. ನಾನು 1 ಹೇಳಿದಾಗ ಬ್ರೀತ್ ಔಟ್ ಮಾಡ್ತಾ ಎಡಗೈಯನ್ನು ನೋಡ್ಬೇಕು, ಮಧ್ಯದ ಬೆರಳನ್ನ. ಮತ್ತೆ 2 ಹೇಳಿದಾಗ ಮಧ್ಯ ಭಾಗಕ್ಕೆ ಶ್ವಾಸ. ಬ್ರೀತ್ ಔಟ್ ಯುವರ್ ರೈಟ್ ಸೈಡ್. ಓಕೆ. ಹ್ಯಾಂಡ್ ಈಕ್ವಲ್ ಟು ಶೋಲ್ಡರ್ ಅಲ್ಲೇ ಇರಬೇಕು, ಕೈ ಇಳಿಸಬಾರ್ದು, ಕೈ ಇಳಿಸಬಾರ್ದು. ಸೂಚನೆಗಳನ್ನು ಅದೇ ಸ್ಥಿತಿಯಲ್ಲಿಯೇ ಕೇಳಬೇಕು. ಓಕೆ. ನನ್ ಗುರು ಹೇಳಿದಾರೆ ಹೆಂಗ್ ಇಟ್ಕೋ ಅಂತ ಇಟ್ಕೊಂಡಿದೀನಿ ಅಷ್ಟೇ. ಹಂಗಾಗ್ಬೇಕು, ಸಂಕಲ್ಪ ಮಾಡ್ಕೋಬೇಕು, ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕು. ದಿಸ್ ಈಸ್ ಹೌ ಯೋಗ ಮೇಕ್ಸ್ ಅಸ್ ಸ್ಟ್ರಾಂಗ್. ರೆಡಿ. 1 ಲೆಫ್ಟ್, 2 ರೈಟ್ ಸೈಡ್, 3 ಲೆಫ್ಟ್, 4 right side, 5 6 7 9 10. ಓಕೆ. ಈಗ ಕೈಯನ್ನ ಕೆಳಗಿಳಿಸಿ ಶ್ವಾಸವನ್ನ ತಗೊಳ್ಳಿ. ನಿಮ್ಮ ಮನಸ್ಸನ್ನ ಭೋಜಗಳ ಕಡೆ ತಗೊಂಡು ಕಣ್ಮುಚ್ಚಿ ಹಾಗೆ ಎನರ್ಜಿಯನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸ್ಟೇ ದೇರ್. ಮಾತಾಡಬಾರ್ದು ಅಲ್ಲಿ. ರೂಪಾ ಅಂಡ್ ಫ್ಯಾಮಿಲಿ ಮಾತಾಡ್ಬೇಡಿ. ಕೈಯನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ 1 ಹೇಳಿದಾಗ ಎರಡೂ ಕೈಯನ್ನ ಮೇಲ್ ತಗೊಳ್ಳಿ, ಉಸಿರು ತಗೊಳ್ಳಿ, ಜಾಯಿನ್ ಮಾಡಿ. 2 ಹೇಳಿದಾಗ ಶ್ವಾಸವನ್ನ ಕೆಳಗಿಳಿಸ್ತಾ ಗಲ್ಲವನ್ನ ಎದೆಗೆ ತಾಗಿಸಿ. ರೆಡಿ. ಬ್ರೀತ್ ಇನ್, ಬೋತ್ ದ ಹ್ಯಾಂಡ್ಸ್ ಅಪ್. ಬ್ರೀತ್ ಔಟ್, ಬೋತ್ ದ ಹ್ಯಾಂಡ್ಸ್ ಡೌನ್. ಗಲ್ಲದಿಂದ ಎದೆಯನ್ನ ಲಾಕ್ ಮಾಡಿ. 3 ಬ್ರೀತ್ ಇನ್, ಬೋತ್ ದ ಹ್ಯಾಂಡ್ಸ್ ಅಪ್. ತಲೆನು ಮೇಲೋಗ್ಲಿ, ಮೇಲೆ ನೋಡಿ, ಮೇಲೆ ನೋಡಿ. ಹಾಗೆ ವೆರಿ ಗುಡ್. ಹಸ್ತ ಜೋಡಿಸಿ, ಯಾರೆಲ್ಲ ಹಸ್ತ ಜೋಡಿಸಿಲ್ಲ ಜೋಡಿಸಿ. ಹಾಗೆ ಎಲ್ಬೋ ಸ್ಟ್ರೇಟ್ ಮಾಡಿ, ಎಲ್ಬೋ ಸ್ಟ್ರೇಟ್ ಮಾಡಿ. ಅಲ್ಲೇ ಇರಬೇಕು ನಾನು ಹೇಳೋರ್ಗು ರಮೇಶ್, ಅಲ್ಲೇ ಇರಬೇಕು. ಜಾಯಿನ್ ಮಾಡಿ. ಮೇಲ್ ನೋಡಿ, ಮೇಲ್ ನೋಡಿ. ಇನ್ನು ಎಲ್ಬೋ ಸ್ಟ್ರೇಟ್ ಮಾಡಿ. ಮೊಳಕೈಯನ್ನ ಸ್ಟ್ರೇಟ್ ಮಾಡ್ಬೇಕು, ಎಳಿಬೇಕು ಮೇಲಕ್ಕೆ, ಹೀಗಿಟ್ಕೋಬಾರ್ದು. ಹಾಗೆ ಎಕ್ಸೇಲ್. ಕೈಯನ್ನ ಕೆಳಗಿಳಿಸಿ, ಗಲ್ಲವನ್ನ ಎದೆಗೆ ತಾಗಿಸಿ. ಕಂಟಿನ್ಯೂ ಮಾಡಿ. 5 both the hands up. 6 down. 7 up. 8 down. 9 up. 10 down. 11 both the hands up. 12 down. 13 up.
14 down, 15 up, 16 down, 17 up, 18 down, 19 up. ಅಲ್ಲೇ ಇರಿ, 19 ಅಲ್ಲೇ ಇರಿ, ಅಲ್ಲೇ ಇರಬೇಕು, ಅಲ್ಲೇ ಇರಬೇಕು. ಫೋಕಸ್ ಆನ್ ಶ್ವಾಸ, ಅಲ್ಲೇ ಬ್ರೀತ್ ಔಟ್ ಮಾಡಿ, ಅಲ್ಲೇ ಸ್ಟೇ ಮಾಡಿ. 1 ಅಲ್ಲೇ ಇರಬೇಕು, ಕೈ ಇಳಿಸ್ಬಾರ್ದು. 2, 3 ಎಲ್ಬೋ ಸ್ಟ್ರೇಟ್ ಇರಬೇಕು ವನಿತಾ. 3, 4, 5, 6, 7, 8, 9, 10. Exhale, hand down. Touch your chin to the chest. Focus on breathe. 1 breath in. ಹೀಗೆ ಇಟ್ಕೊಳ್ಳಿ. ಕೈ ಕೆಳಗಡೆ ಬರಲಿ. ಮೋಸ್ಟ್ಲಿ ಹೆಸರು ನಿಮಗೆ ವಿಡಿಯೋ ಆಫ್ ಮಾಡ್ಕೋಬಾರ್ದು. ಓಕೆ, ಕೈಯನ್ನ ಕೆಳಗಿಳಿಸಿ. ಕ್ಲಿಯರ್ನ? ಕೈಯನ್ನ ಕೆಳಗಿಳಿಸಿ, ಹೀಗೆ ಗಲ್ಲವನ್ನ ಲಾಕ್ ಮಾಡಿ ಶ್ವಾಸವನ್ನ ಒಳಗೆ ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಎನಫ್. ತಲೆನ ಮೇಲೆತ್ತಿ ನಿಮ್ಮ ಕೈಯನ್ನ ಮುಂಭಾಗ ತಗೊಳ್ಳಿ. ಈಗ 1 ಹೇಳಿದಾಗ 1 ಎದೆಯನ್ನ ಮುಂದೆ ಚಾಚಿ, ಕೈಯನ್ನ ಹಿಂದೆ ಚಾಚಿ, ಆರ್ಮ್ಸ್ ಅನ್ನ ಓಪನ್ ಮಾಡಿ, ತಲೆಯನ್ನ ಹಿಂದೆ ತಗೊಳ್ಳಿ. 2 ಹೇಳಿದಾಗ ಬ್ರೀತ್ ಔಟ್ ಮಾಡ್ತಾ, ಮೊದಲು ಗಮನಿಸ್ಕೊಳ್ಳಿ ನೋಡಿ. ಬ್ರೀತ್ ಔಟ್ ಮಾಡ್ತಾ ನಿಮ್ಮ ದೇಹವನ್ನ ಹೀಗೆ ಹಂಚ್ ಮಾಡಿ, ಬೆನ್ನೆಲ್ಲ ಕಂಪ್ಲೀಟ್ ಆಗಿ ಹೀಗೆ ರೋಲ್ ಆಗಲಿ. ಸಕ್ ಯೋರ್ ಸ್ಟಮಕ್, ಟಚ್ ಯೋರ್ ಚಿನ್, ಜಾಯಿನ್ ದ ಪಾಮ್, ಟಚ್ ಯೋರ್ ಆರ್ಮ್ಸ್ ಟು ದಿ ಹಿಯರ್. ಮತ್ತೆ ನೋಡ್ಕೊಳ್ಳಿ ನೋಡಿ. 1, ಓಕೆ, 2. ಈ ರಿದಮ್ ನಲ್ಲಿ ಹೋಗ್ತಾ ಇರ್ಬೇಕು ಪ್ರಾಕ್ಟೀಸ್. Right. Position 1. Open the hands. Head up, chin up. ಕೈ ಕೆಳಗೆ ಬರಬಾರ್ದು, ಶೋಲ್ಡರ್ಗೆ ನೇರವಾಗಿರ್ಲಿ. 2. Breathe out. ಒಳ್ಳೆ ಶ್ವಾಸ, ಬ್ರೀತ್ ಔಟ್. 3. Breathe in. 4. Breathe out. 5. Breathe in. 6. Breathe out. 7. Breathe in. 8, 9, 10, 11, 12, 13, 14, 15. Good. All are doing very nice. 16, 17, 18, 19. 19 ಅಲ್ಲೇ ಇರಿ. ಕೈಯನ್ನು ಸಂಪೂರ್ಣ ಚಾಚಿ, ಇದೆ ಮೇಲೆತ್ತಿ, ಬಾಡಿ ಸ್ಟ್ರೈಟ್. ಫೋಕಸ್ ಆನ್ ಶ್ವಾಸ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್. ಕೈ ಹಾಗೆ ಇರಲಿ, ಆಡಿಸ್ಬೇಡಿ. 5 ಕೈ ಹೀಗೆ ಇರಬೇಕು ವನಿತಾ, ವತ್ಸಲ. 6, 7, 8, 9, 10. ಈಗ ಮುಂದಕ್ಕೆ ಚಾಚಿ, ಹಸ್ತ ಜೋಡಿಸಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಇಲ್ಲ, ಹೋಲ್ಡ್ ಮಾಡಿ. ಹಸ್ತ ಜೋಡಿಸಿ, ಹೀಗೆ ಇರಿ. ಇಲ್ಲೇ 5 ಶ್ವಾಸ ಮಾಡಿ, ಅಲ್ಲೇ ಇದ್ದು 5 ಶ್ವಾಸ ಮಾಡಿ. ನೀವು ಡೈನಮಿಕ್ ಮಾಡುವಾಗ ಸಡಿಲ ಮಾಡುತ್ತೆ, ಸ್ಟ್ಯಾಟಿಕ್ ಮಾಡುವಾಗ ಬಲವರ್ಧನೆ ಮಾಡುತ್ತೆ, ಪ್ರಾಣ ಶಕ್ತಿಯನ್ನ ಇನ್ಕ್ರೀಸ್ ಮಾಡುತ್ತೆ. ಈಗ ಎಲ್ಲರೂ ಯಾವ್ಯಾವ ಸ್ಥಿತಿಲಿದ್ದೀರೋ ನೋಡಿ. ಈಗ ನಿಮ್ಮ ಮನಸ್ಸು, ದೇಹ, ಉಸಿರು 3 ಒಗ್ಗೂಡಿವೆ. ಈ 3ರ ಒಗ್ಗೂಡುವಿಕೆ ನಿಮ್ಮ ಧ್ಯಾನಕ್ಕಾಗತ್ತೆ. ಧ್ಯಾನ ಕನೆಕ್ಟ್ ಆದಾಗ ಆತ್ಮ ಕನೆಕ್ಟ್ ಆಗುತ್ತೆ. ಆತ್ಮಕ್ಕೆ ಸಂತೋಷ ಆದಾಗ ನಮ್ಮ ದೇಹ ಬಿಟ್ಟದು ಹೊರಗೆ ಹೋಗಲ್ಲ. ರಿಲ್ಯಾಕ್ಸ್. ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ, ಶ್ವಾಸ ತಗೊಳ್ಳಿ.
ಶ್ವಾಸವನ್ನ ಬಾಯಿ ಮುಖೇನ ಆಚೆ ಹಾಕಿ. ನಿಮ್ಗೆ ಏನಾದ್ರೂ ಕಾಲ್ ನೋವ್ತಾ ಇದೆ, ಲಾಂಗ್ ಟೈಮ್ ಅಲ್ಲಿ ಕೂತಿದ್ದೀರಾ ಅಂದ್ರೆ ಕಾಲನ್ನು ಮುಂದೆ ಚಾಚಿ ಕಾಲನ್ನು ರೋಲ್ ಮಾಡಿ ಚೆನ್ನಾಗಿ. ಓಕೆ, ಹೀಗೆ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸರಳ ಮಾಡ್ಕೊಳ್ಳಿ. 1, ಕಾಲಗ್ಲ ಮಾಡಿ. 2 ಅಡಿ ಅಥವಾ ನಿಮ್ಮ ಟ್ರಂಕ್ ಎಷ್ಟಿದೆ ಅಷ್ಟಲ್ಲ ಕೈಯಿಂದ ಇಟ್ಕೊಳ್ಳಿ. ಬ್ರೀತ್ ಔಟ್ ಮಾಡ್ತಾ ಹೋಗಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10, 11. ಶ್ವಾಸ ಸೌಂಡ್ ಬರ್ತಾ ಇರಬೇಕು. ಇದು ನಿಮ್ ಕೆಲಸ. 11, 12, 13, 14, 15, 16, 17, 18, 19, 20. ಡನ್. ಮತ್ತೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ರೈಟ್. ಈಗ ಮುಂದಕ್ಕೆ ಬಾಗಿ, ಹೀಗೆ ಈಗ ಬಾಗಿ ಬಂಡಿ ಇಟ್ಕೊಳ್ಳಿ. ಮುಂದಕ್ಕೆ ಬಾಗಿ ಇಲ್ಲಿಂದ ನೋಡಿ ಹೀಗೆ ಇಟ್ಕೊಂಡು ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ಳೋದು ಬಿಡೋದು. ಸ್ಟಾರ್ಟ್ ಮಾಡಿ. 1, 2, 3, 4, 5, 6. ನೋಡಿ ಎಲ್ಲರೂ ಬೆನ್ನು ಹೇಗಿದೆ, ಹೀಗಿದೆ. ಹೀಗೆ ಮಾಡ್ತಿದ್ದೀರಿ. ನಾನು ಹೇಳ್ತಾ ಇದ್ದೀನಿ ಲೆಂಥನ್ ಯುವರ್ ಬ್ಯಾಕ್, ಲೆಂಥನ್ ಯುವರ್ ಬ್ಯಾಕ್, ಲೆಂಥನ್ ಯುವರ್ ಬ್ಯಾಕ್. ಸ್ಟ್ರೆಚ್ ಫಾರ್ವರ್ಡ್, ಫಾರ್ವರ್ಡ್, ಫಾರ್ವರ್ಡ್. ಓಕೆ, ದೆನ್ ಸ್ಟಾರ್ಟ್, ದೆನ್ ಸ್ಟಾರ್ಟ್. ಗೋ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಇವಾಗ ಏನಿದ್ದೀರಿ ಇಲ್ಲಿ, ಈಗ ದೇಹ ಹೀಗೆ ಸಡ್ಲ ಮಾಡಿ. ನಿಮಗೆ ಯೋಗ ಮಾಡೋದಕ್ಕೆ ಬಾಡಿ ಎಲ್ಲ ನಿಮಗೆ ಹದ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 1, 2, 3, 4, 5, 6, 7, 8, 9, 10. ಬಲಹಸ್ತ ತೋರಿಸಿ. ಈಗ ಬಲಹಸ್ತ. ಓಕೆ, ಎಡಮಂಡಿಯನ್ನು ಟೈಟ್ ಆಗಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡಾದ್ಮೇಲೆ ಶರೀರ ಮೇಲೆ ಕೀಜಿ. ಗುಡ್. ಎಡಭಾಗಕ್ಕೆ ತಿರುಗಿ ಹೀಗೆ ತಿರುಗಿಸಿ ಫುಲ್ ಟ್ವಿಸ್ಟ್ ಮಾಡಿ. ನೇರವಾಗಿ ಟ್ವಿಸ್ಟ್ ಮಾಡಿ. ಎಡಗೈ ನೋಡಿ ಈಗ ಬೇಕಾದ್ರೆ ಎಡಗೈ ಸಪೋರ್ಟ್ ತಗೊಂಡು ಶೋಲ್ಡರ್ ಎಲ್ಲರದು ಹೀಗಿದೆ. ನನ್ನ ಶೋಲ್ಡರ್ ನೋಡಿ, ನಿಮಗೆ ಗೊತ್ತಾಯ್ತಲ್ಲ ನಾನು ಯಾಕೆ ಸ್ಲೀವ್ಲೆಸ್ ಹಾಕಿರ್ತೀನಿ ಅಂತ ಅಂದ್ರೆ ಈ ಮಸಲ್ಸ್ ನಿಮ್ಗೆ ಗೊತ್ತಾಗ್ತಾ ಇರಬೇಕು. ಡೈರೆಕ್ಷನ್ ಹೇಗಿದೆ, ಹೀಗಿದೆ. ಈಗ ಹೀಗಿರೋದನ್ನ ಇಲ್ಲಿ ನೋಡಿ ಕಿರಣ್ಜಿ, ಈಗ ಇಲ್ಲಿರೋದನ್ನ ಶೋಲ್ಡರ್ ಅನ್ನ ಹಿಂದಕ್ಕೆ ತಳ್ಳಬೇಕು. ಈ ಕಡೆ ಅಟೆನ್ಷನ್ ಕಿರಣ್ಜಿ. ಶೋಲ್ಡರ್ ಅನ್ನ ಫುಲ್ ಹಿಂದಕ್ಕೆ ತಳ್ಳಬೇಕು. ಹೀಗೆ ಎದೆ ಓಪನ್ ಆಗಬೇಕು ಮತ್ತು ಕೈಯನ್ನ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್ ಮಾಡಿ. ಹಿಂದಕ್ಕೆ ನೋಡ್ಬೇಕು ರಮೇಶ್ ಜಿ. ಬ್ಯಾಕ್ ನೋಡಿ, ಬ್ಯಾಕ್ ನೋಡಿ, ಬ್ಯಾಕ್ ನೋಡಿ. ಮಾಡ್ತಾ ಇಲ್ಲ, ಇನ್ನು ಮಾಡ್ತಾ ಇಲ್ಲ. ಸ್ಟ್ರೆಚ್ ಆಗಬೇಕು. 2, ಬ್ರೇಕ್ ಔಟ್ ಮಾಡಿ. 3, ಮಾತಾಡ್ತಾ ಪ್ರಾಕ್ಟೀಸ್ ಮಾಡಬಾರ್ದು ಯೋಗನ, ಕಾನ್ಸಂಟ್ರೇಷನ್ ಇರಲಿ. 3, 4, 5, 6. ಹಿಂದೆ ನೋಡಿ, ಹಿಂದೆ ನೋಡಿ. 7, 8, 9, 10, 11, 12, 13, 14, 15, 16, 17, 18, 19, 20. ಹಾಗೆ ಇರಿ, ಎಲ್ಲರೂ ಹಾಗೆ ಇರ್ಲಿ. ವತ್ಸಲ, ನಂದು ಕೈ ಯಾವ್ದು ತೋರಿಸಿದೀನಿ? ಬಲಗೈ. ಬಲಗೈಯಿಂದ ಎಡಮಂಡಿ. ನೀವ್ಯಾವ್ದು ಇಟ್ಕೊಂಡಿದ್ದೀರಿ? ಎಸ್, ಎಡಗೈ ಹಿಂದೆ ಹೋಗ್ಲಿ. ಈಗ ಶರೀರ ತಿರುಗಿಸಿ, ಗಲ್ಲನ್ನು ತಿರುಗಿಸಿ, ತಲೆನ ತಿರುಗಿಸಿ, ಕುತ್ತಿಗೆಯನ್ನು ತಿರುಗಿಸಿ, ಕಣ್ಣನ್ನು ತಿರುಗಿಸಿ 5 ಶ್ವಾಸ ಮಾಡಿ. ಅಲ್ಲೇ ಸ್ಟೇ ದೇರ್. 1, 2. ಮತ್ತು ಮೊದಲನೇ ತರಗತಿಯಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಏನಂದ್ರೆ ನಾವು ಕೂತ್ಕೊಂಡು ಮಾಡುವಾಗ ಸ್ಕ್ರೀನ್ ಅಲ್ಲಿ ಇನ್ಸ್ಟ್ರಕ್ಟರ್ಸ್ ಅಥವಾ ನಿಮ್ಮ ಗುರುಸ್ ಅಥವಾ ಟೀಚರ್ಸ್ ಎಡ ಶೋಲ್ಡರ್ ಯಾವ ಭಾಗಕ್ಕೆ ತಿರುಗಿ ತೋರಿಸ್ತಾ ಇದ್ದಾರೆ ಆ ಭಾಗಕ್ಕೆ ತಿರುಗಿ ನೀವು ಅಭ್ಯಾಸ ಮಾಡ್ಬೇಕು ಅಂತ. ಒಂದ್ಸಲ ಕೇಳಿಸ್ಕೊತಾ ಇಲ್ಲ ನೀವು? ಒಂದ್ಸಲ ಹಲೋ, ಒಂದ್ಸಲ ತಾನೇ ನೀವು? ವನಿತಾ ಪುಟ್ಟರಾಜು, ಇನ್ಸ್ಟ್ರಕ್ಷನ್ ಕೇಳಿಸ್ಕೊಳ್ಳಿ. ನಾನು ಯಾವ ಶೋಲ್ಡರ್ ತಗೊಂಡಿದ್ದೆ ಕ್ಯಾಮ್ರಕ್ಕೆ?
ಲೆಫ್ಟ್ ಶೋಲ್ಡರ್. ಯಾರಾದ್ರೂ ತಗೊಂಡಿಲ್ಲ ಅಲ್ವಾ? ಸೊ ಮೊದ್ಲೇನ್ ಮಾಡ್ಬೇಕು, ನೋಡ್ಬೇಕು, ನೋಡಿದಾದ್ಮೇಲೆ ಕೇಳಿಸ್ಕೋಬೇಕು, ಕೇಳಿಸ್ಕೊಂಡಾದ್ಮೇಲೆ ಅದೇ ತರ ಚೆನ್ನಾಗಿ ಮಾಡ್ಬೇಕು. ರೈಟ್? ಸೊ ಇವಾಗ ನಾನು ಯಾವ ಕಡೆ ತಿರ್ಕೋತಾ ಇದ್ದೀನಿ? ಬಲಗಡೆ ತಿರ್ಕೋತಾ ಇದ್ದೀನಿ. ಮಾತಾಡೋದ್ರಲ್ಲಿ ರೂಪಾ ಯಾವ ಶೋಲ್ಡರ್ ಇದೆ ನಂದು? ಕ್ವಿಕ್ ಆಗಿ ಬರ್ಬೇಕು, ಫಾಸ್ಟ್ ಆಗಿ, ಕಮ್ ಫಾಸ್ಟ್. ಎಡಭುಜ ಬಲಭುಜ, ಯಾವ ಭುಜ ಇಟ್ಕೊಂಡಿದ್ದೀನಿ ನಾನು? ರೈಟ್ ಶೋಲ್ಡರ್ ಕ್ಯಾಮ್ರಾಗಿದೆ. ಶರೀರ ನೇರ ಮಾಡಿ, ರೈಟ್ ಎಡ ಹಸ್ತ ತೋರಿಸಿ, ರೈಟ್ ಬಲ ಮಂಡಿ ಇಟ್ಕೊಳ್ಳಿ, ಶರೀರ ನೇರ ಮಾಡ್ಕೊಳ್ಳಿ, ಶೋಲ್ಡರ್ ಹಿಂದೆ ತಳ್ಳಿ, ನೆಲದ ಮೇಲೆ ಬಲಗೈನ ಇಟ್ಕೊಂಡು ಈ ಶೋಲ್ಡರ್ ಹಿಂದಿದೆಯಲ್ಲ ಮೇಲೆ ಕೆತ್ತಿ ಹಿಂದೆ ಕಳಿಸಿ, ಹಿಂದೆ ತಿರುಗಿ ತಿರುಗಿ. ಈಗ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಕೈ ಹೀಗೆ ಹೋಗ್ಲಿ. 1 2 3 4 5 6 7 8 9 10 11 12 13 14 15 16 17 18 19 20. ಅಲ್ಲೇ ಇರಿ. 5 ಶ್ವಾಸ ಮಾಡಿ. ಹೇಮಲತಾ ಲೈಟ್ ಆನ್ ಮಾಡ್ಕೊಳ್ಳಿ. 1 ಬ್ರೀತ್ ಇನ್, ಅಲ್ಲೇ ಇರಿ. 2 ಬ್ರೀತ್ ಔಟ್. 3 ಹೋಲ್ಡ್ ಮಾಡುವ ವನಿತಾ ಪುಟ್ಟರಾಜು. 4 5 ರೈಟ್ ಹ್ಯಾಂಡ್ ಹಿಂದೆ ಹೋಗ್ಬೇಕು. ವನಿತಾ ಯಾಕೆ ಉಲ್ಟಾ ಮಾಡ್ತೀರಿ ಎಲ್ಲ? ವನಿತಾ ಪುಟ್ಟರಾಜು ಯಾವ ಕೈ ತೋರಿಸಿದ್ದೀನಿ ನಾನು? ಬಲಗೈ ಹಿಂದೆ, ಅಲ್ಲೇ ಇರಿ ಕಿರಣ್ಜಿ. ಬಲಗೈ ಹಿಂದೆ ತಗೊಳ್ಳಿ, ಹಾಗೆ ಹಿಂದಕ್ಕೆ ತಿರುಗಿ. ಓಕೆ, ಕೈ ಬಿಡಿ. ಇವಾಗ ಈಗ ಗೊತ್ತಾಗ್ತಾ ಇದೆಯಾ? ಯೋಗದಲ್ಲಿ ಏಕಚಿತ್ತ, ಏಕಾಗ್ರತೆ ಹೇಗೆ ವೃದ್ಧಿ ಆಗತ್ತೆ ಅಂತ ಗೊತ್ತಾಯ್ತಾ ನಿಮ್ಗೆ? ಸ್ವಲ್ಪ ಮೈಂಡ್ ಬಿಟ್ರೆ ಆ ಕಡೆ ಈ ಕಡೆ ನೀವು ನೋಡ್ತೀರಾ, ನಿಮ್ಮನ್ನ ಎಳೆದು 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 ನಿನ್ ಎಡಗೈ ಯಾವುದು, ಬಲಗೈ ಯಾವುದು, ಎಲ್ಲಿ ಹಿಡ್ಕೊಂಡಿದ್ಯಾ, ಏನ್ ಶ್ವಾಸ ಮಾಡ್ತಾ ಇದೀಯಾ, ನೀನ್ ನೋಡಿದ್ಯಾ, ನೀನ್ ಗಮನಿಸ್ದ್ಯಾ? ಹೀಗೆ ನಮ್ಮಲ್ಲಿ ಒಂದು ಏಕಾಗ್ರತೆ ವೃದ್ಧಿ ಆಗತ್ತೆ. ಏಕಾಗ್ರತೆಯಿಂದ ಏಕಚಿತ್ತ ವೃದ್ಧಿ ಆಗತ್ತೆ. ಆಗ ನಾವು ಶಿಸ್ತುಬದ್ಧ ವ್ಯಕ್ತಿಗಳಾಗ್ತೀವಿ. ಅರ್ಥ ಆಯ್ತಲ್ಲ? ಶಿಕ್ಷಕ ಶಿಕ್ಷಕಿ ದಟ್ ಈಸ್ ಸೆಕೆಂಡ್ರಿ. ಫಸ್ಟ್ ವಿ ಆರ್ ಆಲ್ ಮಾನವರು. ಮಾನವನಿಗೆ ಅವನದೇ ಆದಂತಹ ಒಂದು ಶಿಸ್ತು ಇರುತ್ತೆ. ಯಮ ನಿಯಮ ಅಂತ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಕೊಡೋಣ ಅದನ್ನ. ಓಕೆ, ರೈಟ್. ಮತ್ತೆ ಕಾಲನ್ನ ನೀಡಿ, ಕಾಲನ್ನ ಸಡಿಲ ಮಾಡಿ. 1 2 3 4 5 6 7 8 9 10 11 12 13 14 15. ಈಗ ನನ್ನ ಮುಖ ಯಾವ ಕಡೆಗಿದೆ? ಕ್ಯಾಮ್ರಾ ಕಡೆಗಿದೆ. ನಿಮ್ಮ ಮುಖ ಯಾವ ಕಡೆಗಿದೆ ಭಾಗ್ಯ? 17 18 19. ಹಾ, ಫುಲ್ ಅಲರ್ಟ್, ಫುಲ್ ಆಕ್ಟಿವ್ ಆಗ್ಬೇಕು. ಯೋಗ ಯಾಕೆ ಚುರುಕುತನವನ್ನ ತಂದ್ಕೊಡುತ್ತೆ ಅಂದ್ರೆ ಈ ಅಲರ್ಟ್ನೆಸ್ ಇಂದ. ಓಕೆ, ರೈಟ್. ಕಾಲನ್ನ ಜೋಡಿಸಿ. ಇವಾಗ ಬ್ರೀತ್ ಔಟ್. ಮೇಲ್ ಬರುವಾಗ ಬ್ರೀತ್ ಇನ್, ಕೆಳಗಡೆ ಹೋಗುವಾಗ ಬ್ರೀತ್ ಔಟ್. 1 2 3 4. ಥ್ಯಾಂಕ್ ಯು ಹೇಮಲತಾಜಿ. 5 6 7. ಎಲ್ಲರೂ ಕುಟುಂಬ ಸಮೇತರಾಗಿ ಜಾಯಿನ್ ಆಗಿ. ಓಕೆ, ಆಪೋಸಿಟ್. ಇನ್ನು ಅಕ್ಕಪಕ್ಕ ನಿಮ್ಮ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ನಿಮ್ಮ ಹಾಲಲ್ಲಿ ಕೂತ್ಕೊಂಡು ಜಾಯಿನ್ ಆಗಿ. ನಿಮ್ಮ ಮುಖಾಂತರ ಒಂದು ಸಮಾಜಕ್ಕೆ ಸೇವೆ ಹೋಗುತ್ತೆ ಅಲ್ವಾ? ಶಾಲೆಗೆ ಹೋಗ್ತೀವಿ, ಟೀಚ್ ಮಾಡ್ತೀವಿ, ಅದು ಬರೀ ಸೇವೆ ಅಲ್ಲ, ಅದು ನಿಮ್ಮ ಬದುಕು ಅಲ್ವಾ? ಬದುಕು ಕೂಡ ಹೌದು, ಒಂದು ಅದು ಸೇವೆ ಅಂತ ಹೆಚ್ಚಿನ ಮಟ್ಟದಲ್ಲಿ ಅನ್ನಿಸ್ಕೊಳ್ಳಲ್ಲ. ಎಲ್ಲರೂ ನಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೋಸ್ಕರ ಕೆಲಸ ಪಡೆದಿರೋರೇ ಜಾಸ್ತಿ. ಏನಂತೀರಿ? ಹೌದಾ? ನಮ್ಮ ಬದುಕನ್ನ ಕಟ್ಕೊಳ್ಳೋಕೋಸ್ಕರನೇ ತಿಂಗಳಿಗೆ ನಮಗೂ ಇಷ್ಟು ಸಂಬಳ ಬರ್ಬೇಕು, ನನ್ನ ಮನೆ, ನನ್ನ ಮಠ, ನನ್ನ ಸಂಸಾರ, ನನ್ನ ಕುಟುಂಬವನ್ನ ನಿಭಾಯಿಸ್ಬೇಕು ಅನ್ನೋ ನಿಟ್ಟಿನಲ್ಲೇ ಎಲ್ರು ಕೆಲಸವನ್ನ ಪಡ್ಕೊಳ್ಳೋದು. ಹೌದಲ್ಲ? ಮಾತಾಡಿ. ಎಸ್, ಇಫ್ ಎಸ್ ಕಮ್ಸ್ ಅಪ್ ಕೊಡಿ. ಯಾಕಂದ್ರೆ ಸತ್ಯ ಇಸ್ ಸತ್ಯ, ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಈಗ ಒಂದು ಲೆವೆಲ್ಗೆ ಎಲ್ರು ನೀವು ಸೆಟ್ಲ್ ಆಗಿರ್ತೀರಿ. ಸಂಬಳ ಬರ್ತಾ ಇದೆ, ಊಟ ಇದೆ, ಬಟ್ಟೆ ಇದೆ, ಮನೆ ಮಠ ಎಲ್ಲ ಇದೆ. ಇದ್ರಲ್ಲಿ ಯಾರಿಗೂ ನೀವು ದುಡ್ಡೇನು ಕೊಡ್ಬೇಕಾಗಿಲ್ಲ. ಎರಡೆರಡು ಜನ ಜೊತೆಲಿ ಸೇರಿಸ್ಕೊಂತ ಈ ಒಂದು ದೈವತ್ವದ ಒಂದು ಸೇವೆಯಲ್ಲಿ ನೀವು ತೊಡಗಿದ್ರೆ ಅದಕ್ಕಿಂತ ಸೇವೆ ಬೇಕಾ ಸಮಾಜಕ್ಕೆ? ಯಾಕಂದ್ರೆ ಜೀವನವನ್ನೇ ನೀವು ಅವ್ರಿಗೆ
ಒಂದು ಜೀವನಕ್ಕೆ ಬೇಕಾಗುವಂತ ಆರೋಗ್ಯವನ್ನ ನೀವು ಕೊಡ್ತೀರಿ ಅಲ್ವಾ? ರೈಟ್. ಟೋಸ್ ಅಪ್ ಅಂಡ್ ಡೌನ್ ಹೀಗೆ ಕೊಡಿ. 1 2 3 4 5 6 7 8 9 10. ಓಕೆ, ಈಗ ಎಡಗಾಲ್ ಮೇಲೆತ್ತಿ, ಹೀಗೆ ಎಡಗಾಲ್ ತೋರಿಸಿ, ಎಡಗಾಲ್ ಶೇಕ್ ಮಾಡಿ. ಹೀಗೆ ಎಷ್ಟು ನಾನು ಬೆಂಡ್ ಮಾಡಿದ್ದೀನಿ, ಇಷ್ಟೇ ಬೆಂಡ್ ಮಾಡಿದ್ರ? ಓಕೆ, ಈಗ ಎಡ ಹಸ್ತ, ಎಡ ಹಸ್ತದಿಂದ ನಿಮ್ಮ ಪಾದದಲ್ಲಿ ಮುಂಭಾಗದ ಕಾಲ್ನಲ್ಲಿ ಸೆಂಟ್ರಲ್ಲಿ ಹೀಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಬಲ ಹಸ್ತ ತೋರಿಸಿ ಎಲ್ರು. ರೈಟ್, ಈ ಎಲ್ಲ ಬೆರಳುಗಳನ್ನ ಟೈಟ್ ಆಗಿ ಇಟ್ಕೊಂಡು, ಓಕೆ, ಅದು ಮಾತ್ರ ಹೀಗೆ 1 2 3 ಚೆನ್ನಾಗಿ ಹೀಗೆ ಹೀಗೆ ಮಾಡೋದಲ್ಲ, ರೊಟೇಷನ್. 4 5 6 7 8 9 10. ಆಪೋಸಿಟ್ ಮಾಡಿ. 1 2 3 4 5 6 7. ರಮೇಶ್ ಕ್ಯಾಮ್ರಾ ಡೌನ್ ಮಾಡಿ. 9 10. ಗುಡ್. ಈಗ ಎಲ್ಲರೂ ನಿಮ್ಮ ಎಡಗೈ ತೋರಿಸಿ. ಎಡಗೈಯನ್ನ ಕೆಳಭಾಗದಿಂದ ನಿಮ್ಮ ಹಿಮ್ಮಡಿಯನ್ನ ಹಿಡ್ಕೊಂಡಿದ್ದೀರಿ. ಬಲ ಹಸ್ತ ತೋರಿಸಿ. ಈಗ ಬಲ ಹಸ್ತ ಹೀಗೆ ಟರ್ನ್ ಮಾಡ್ಕೊಂಡು ಈ ಬೆರಳುಗಳನ್ನೆಲ್ಲ ಹೀಗೆ ಇಟ್ಕೊಳ್ಳಿ ಒಂದ್ ಕೈಯಲ್ಲಿ. ಓಕೆ, ಸ್ಟ್ರೆಚ್ ಮಾಡಿ, ಹೀಗೆ ಹೋಲ್ಡ್ ಮಾಡಿ ಹಿಡ್ಕೊಳ್ಳಿ. ಹೀಗೆ 1. ನಿಮ್ಗೆ ಈ ಭಾಗದಲ್ಲೆಲ್ಲ ನೋವು ಬರಬೇಕು. ಓಕೆ, ದಿನನಿತ್ಯ ಕೂತ್ಪಾಠ ಮಾಡಿರ್ತೀರಿ ಕೆಲವರು ಪ್ರೈಮರಿ ಶಾಲೆಗಳಲ್ಲಿ, ಕೆಲವರು ದಿನನಿತ್ಯ ಸ್ಟ್ಯಾಂಡಿಂಗ್ ನಲ್ಲೇ ಪಾಠ ಮಾಡಿರ್ತೀರಿ. ನಿಮ್ಮ ಕಾಲುಗಳಿಗೆ ವಿಶ್ರಾಂತಿ ಬೇಕಾಗಿರುತ್ತೆ, ಎನರ್ಜಿ ಬೇಕಾಗುತ್ತೆ. ಏನು ಮಾಡಬೇಡಿ, ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. 5 ಶ್ವಾಸ ಕೊಡ್ಬೇಕು ಯಾವಾಗ್ಲೂ. ಓಕೆ, ಮಿನಿಮಮ್. ಈಗ ಬಲ ಹಸ್ತ ತೋರಿಸಿ. ಬಲಗೈಯಲ್ಲಿ ಕೆಳ ಹಿಮ್ಮಡಿಯನ್ನ ಹಿಡ್ಕೊಳ್ಳಿ. ಹೀಗೆ ಎಡಗೈ ಹೊರಭಾಗದಿಂದ ಬೆರಳನ್ನ ಹೀಗೆ ಇಟ್ಕೊಳ್ಳಿ. ಸ್ಟ್ರೆಚ್ ಮಾಡಿ. 1 2 ಹೀಗೆ ಎಳಿ ಚೆನ್ನಾಗಿ. 3 4 5 6 7 8 9. ಪುಟ್ಟರಾಜು, ವನಿತಾ ಪುಟ್ಟರಾಜು, ನೀವು ಸ್ವಲ್ಪ ಇನ್ಸ್ಟ್ರಕ್ಷನ್ ಫಾಲೋ ಮಾಡಲ್ಲ. ನೀನ್ ಎಳ್ಕೊಂಡ್ ಬರ್ಬೇಕು. ನಾನು ಹೆಂಗ್ ಇಟ್ಕೊಂಡಿದ್ದೀನಿ? ಶೇಕ್ ಮಾಡ್ತಾ ಇದೀನಾ? ಇಲ್ಲ ಅಲ್ವಾ? ಓಕೆ, ಯಾಕೆ ನಿಮ್ಮ ಹೆಸರನ್ನ ಬರೀಬೇಕು? ಈಗ ನೋಡಿ, ಪುಟ್ಟರಾಜು ವನಿತಾ ಅಂದ ತಕ್ಷಣ ಅವ್ರು ಅಲರ್ಟ್ ಆದ್ರು. ನೆಕ್ಸ್ಟ್ ಮೈಂಡಿಗೆ ಅಲರ್ಟ್, ನಾನು ಏನಾದ್ರು ಸರಿಯಾಗಿ ಪಾಲನೆ ಮಾಡ್ಲಿಲ್ಲ ಸೂಚನೆ ಅಂದ್ರೆ ಗುರುಮ ನನ್ನ ಹೆಸರು ಬರೀತಾರೆ. ಅಲರ್ಟ್ನೆಸ್, ಹೇಗ್ ನಾವು ಅಲರ್ಟ್ ಆಗ್ತೀವಿ, ಯೋಗ ಹೇಗ್ ನಮ್ಗೆ ಅಲರ್ಟ್ನೆಸ್ ಅನ್ನ ತಂದು ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ಯೋಗ ಇಸ್ ನಥಿಂಗ್ ಬಟ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿ. ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ನೈಜ ಉದಾಹರಣೆ. ನೀವು ಯಾವ ಪುಸ್ತಕದಲ್ಲಿ ಓದ್ಬೇಕಾಗಿಲ್ಲ. ಅನುಭವಿಸ್ತಾ ನೀವೇ ಉದಾಹರಣೆದಾರಿಗಳಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಸ್ಟಾರ್ಟ್ ಮಾಡಿ. 1 2 3 4 5. ಯಾವ ಕಾಲ್ ಮಾಡ್ತಾ ಇದ್ದೀನಿ? ಯಾಕೆ ಅಲ್ಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ, ಮ್ಯೂಟ್ ಅಲ್ಲಿ ಇರ್ತಿರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಏನೋ ಮಾತಾಡಿಸ್ತಿರ್ತಾರೆ, ಮೈಂಡ್ ಆ ಕಡೆ ಹೋಗುತ್ತೆ. ಇಲ್ಲಿ ಯಾವ ಕಾಲ್ ಮಾಡ್ತಾ ಇದ್ದಾರೆ ಅವರು ಗಮನ ಇರಲ್ಲ. ಕಿರಣ್ಜಿ, ಯಾವ ಕಾಲು? ಎಡಗಾಲು. 1 2 3 4 5 6 7 8 9 10. ಆಪೋಸಿಟ್. 1 2 3 4 5 6 7 8 9 10. ಬರೀ ಕಾಲ ನಿಲ್ಲಿಸಿ ಕಣ್ಣು ಮುಚ್ಕೊಂಡು ಒಂದ್ಸಲ ನಿಮ್ಮ ಎಡ ಪಾದಕ್ಕೂ ಬಲ ಪಾದಕ್ಕೂ ಡಿಫ್ರೆನ್ಸ್ ಗಮನಿಸ್ಕೊಂಡು ನೋಡಿ. ಎಡ ಪಾದ ಖುಷಿಯಾಗಿದೆ, ನಗ್ತಾ ಇದೆ. ಫೀಲ್ ಗೊತ್ತಾಗ್ತದ? ಎಲ್ಲರಿಗೂ ಫೀಲ್ ಆಗ್ತಾ ಇದೆಯಾ? ಆಗ್ತಾ ಇದೆ ಅಂದ್ರೆ ಥಮ್ಸ್ ಅಪ್ ಕೊಡಿ ಅಷ್ಟೇ. ಸ್ಪರ್ಶ ಬೇಕು, ಹೃದಯ ಸ್ಪರ್ಶ ಬೇಕು, ಪ್ರೀತಿ ಬೇಕು. ನಮ್ಮ ದೇಹಕ್ಕೆ ನಮ್ಮ ಪ್ರೀತಿ ಬೇಕು. ನಮ್ಮ ದೇಹಕ್ಕೆ ನಾವು ಪ್ರೀತಿ ಕೊಡದೆ ನಾವ್ ಇನ್ನೊಬ್ಬನ್ನ ನನಗ್ ಪ್ರೀತಿ ಕೊಡುವಂತನೋ ಇನ್ನೊಬ್ಳ ಹತ್ರ ಹೋಗಿ ಪ್ರೀತಿ ಕೊಡುವಂತ ಹಂಗ್ಲಾಸ್ತಾ ಇರ್ತೀವಿ. ಇಂಥ ದಡ್ಡತನ ನೋಡಿ. ಏನಂತೀರಿ? ಹೌದಾ ಇಲ್ಲ? You love yourself, give love yourself, then you see how your life will be. Okay, right. ಈಗ ಬಲಗಾಲನ್ನ ತಗೊಳ್ಳಿ.
ಆಮೇಲೆ ನಾವೀಗ ಟೈಮ್ ಸಮಯ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾವಂತೂ ಯಾವತ್ತೂ ಲೇಟ್ ಆಗಿ ಹೋಗಿರೋದು, ಒರೆಸ್ಕೊಂಡಿರೋದು, ನಿಂತ್ಕೊಂಡಿರೋದೆಲ್ಲ ಇಲ್ಲ. ಯಾಕಂದ್ರೆ ನಾವೇ ಪ್ರೇಯರ್ ಲೀಡರ್ಸ್. ಕಿರಣ್ ಜಿ ನೆನಪಿದ್ಯಾ? ಓಕೆ. ಸೊ ಲೇಟ್ ಆಗಿ ಬಂದ್ರೆ ಆಚೆ ನಿಂತ್ಕೋಬೇಕಾಗಿತ್ತು, ಹೊಡೆಸ್ಕೊಳ್ತಾ ಇದ್ವಿ. ಈಗ ಶಾಲೆಗೆ ಹೋಗಿ ನೀವು ಡಿಸಿಪ್ಲಿನ್ ಕೊಡ್ಬೇಕು ಮಕ್ಕಳಿಗೆ ಅಂದ್ರೆ ಡಿಸಿಪ್ಲಿನ್ ಫಸ್ಟ್ ಇವಾಗ ನೀವು ಇಲ್ಲಿ ಕಲಿಬೇಕು. ಇಂಥ ಡಿಸಿಪ್ಲಿನ್ ನಮ್ಗೆ ನಮ್ಮ ಶಿಕ್ಷಣ ತರಬೇತಿಗಳಲ್ಲಿ ಇಂಥವೆಲ್ಲ ಸಿಗ್ತಾ ಇಲ್ಲ. ಹೌದಲ್ಲ? ಸಿಗ್ತಾ ಇದೆಯಾ? ಅಷ್ಟು ಕಠಿಣತೆಯಿಂದ ಸಿಗ್ತಾ ಇಲ್ಲ. ಓಕೆ. ಸೊ ಹಾಗಾಗಿ ಯೋಗ ಅಂದ್ರೆ ಎಲ್ಲಿಂದ ಶಿಸ್ತು ಶುರುವಾಗಬೇಕು? ಶಿಕ್ಷಕರಿಗೆ ಸಮಯ ಪಾಲನೆ. ಎಷ್ಟೊಂದು ಪಾಪ ಅವರು ವಾಲಂಟಿಯರ್ ಆಗಿ ಕೊಡ್ತಾ ಇರ್ತಾರೆ ನೋಡಿ, ಇನ್ನೂ ಜಾಯಿನ್ ಆಗ್ತಿದ್ದಾರೆ. 12-13 ಜನ ವೇಟಿಂಗ್ ಅಲ್ಲೇ ಇದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ಓಕೆ. ತೊಳಿ ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಲಾಕ್ ಮಾಡಿ. ಓಕೆ. ರೊಟೇಷನ್ 1 2 3 4 ಹೇಗೆ ಇಟ್ಕೊಂಡಿದ್ದೀನಿ? 5 6 7 8 9 10. ಆಪೋಸಿಟ್ ಮಾಡಿ. 1 ಮಾತಾಡ್ಕೊಂಡು ಮಾಡಬಾರ್ದು ಅಲ್ಲಿ, ಪ್ರಾಕ್ಟೀಸ್ ಮಾಡಿ. ಅಮ್ಮನ ಜೊತೆ ಕೂತ್ ಪ್ರಾಕ್ಟೀಸ್ ಮಾಡಿ. 3 4 5 6 7 8 9 10. ಗುಡ್. ಈಗ ಬಲ ಹಸ್ತ ತೋರಿಸಿ. ಕೆಳಭಾಗದಿಂದ ನಿಮ್ಮ ಹಿಮ್ಮಡಿಯನ್ನ ಇಟ್ಕೊಳ್ಳಿ. ಎಡ ಹಸ್ತ ತೋರಿಸಿ. ಎಡ ಹಸ್ತದಿಂದ ಹೊರಭಾಗದಿಂದ ಎಲ್ಲ ಬೆರಳನ್ನ ಇಟ್ಕೊಳ್ಳಿ. ಇಟ್ಕೊಂಡು ಎಳೀರಿ, ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಯಾವ ಕಾಲ್ ಮಾಡ್ತಾ ಇದೀವಿ ಇವಾಗ? ಯಾವ ಕಾಲ್ ಮಾಡ್ತಿದೀವಿ? ಅದೇ ಅದೇ ಬಲಗಾಲ ಕೆಳಗಡೆ, ಎಡಗೈ ಮೇಲೆ ಮುರಿಬೇಕು, ಸ್ಟ್ರೆಚ್ ಮಾಡಬೇಕು. ಸ್ಮೈಲ್ ಕೊಟ್ಟು ಅದನ್ನ ಎಂಜಾಯ್ ಮಾಡಬೇಕು. 1 ಬ್ರೀತ್ ಇನ್, 2 ಬ್ರೀತ್ ಔಟ್. ನಾನು ಹೇಗಿಟ್ಕೊಂಡಿದ್ದೀನಿ? 3. ಏನಾದ್ರು ಮೂಮೆಂಟ್ ಕೊಡ್ತಾ ಇದ್ದೀನಾ? ಇಲ್ಲ, ಬರೀ ಇಟ್ಕೊಂಡಿದ್ದೀನಿ. 4 5 6 7 8 9 10. ಗುಡ್. ಈಗ ಎಡಗೈ ಕೆಳಗಡೆ ಇಟ್ಕೊಳ್ಳಿ, ಬಲಗೈ ಮೇಲ್ ತಗೊಳ್ಳಿ, ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ. 1. ಇಂಥದನ್ನೆಲ್ಲ ಮಾಡಿ ಅಂದ್ರೆ ಒಳ್ಳೆದನ್ನ ಕೊಡ್ಬೇಕು, ಒಳ್ಳೆ ಊಟ ಕೊಡ್ಬೇಕು, ಅಥವಾ ಮಗುಗೆ ಊಟ ತಿನ್ನಿಸ್ಬೇಕು ಅಂದ್ರೆ ತಾಯಿ ಹೊಡೆದು ಬಡ್ದು ಫೀಡ್ ಮಾಡ್ಬೇಕು. ಹೌದಾ ಇಲ್ಲ? ಅದೇ ಅನಾರೋಗ್ಯಕ್ಕೆ ಬೇಕಾಗುವಂತ ಆಹಾರ, ಚಾಕ್ಲೇಟು ಅದು ಇದು ಅಂದ್ರೆ ಮಗುಗೆ ಯಾರು ಹೊಡಿಯೋದು ಬೇಡ, ಬಡಿಯೋದು ಬೇಡ. ಈಸಿಯಾಗಿ ಅದೇ ಹೋರಾಟ ಮಾಡಿ ತಗೊಳುತ್ತೆ. ಇದೇ ತರಗತಿಯಲ್ಲಿ ಯಾರು ಒಬ್ರು ಭವಿಷ್ಯ ನುಡಿಯೋರು, ಬಾ ನಿನ್ ರಾಶಿ ನಕ್ಷತ್ರ ಹೇಳ್ತೀನಿ ಅಂತ ಕೂರಿಸ್ಕೊಂಡಿದ್ರೆ ಅಲ್ವಾ, ವ್ಯತ್ಯಾಸ ನೋಡಿ ಹೇಗಿದೆ. ರಾಶಿ ನಕ್ಷತ್ರ, ಭವಿಷ್ಯ, ಇವೆಲ್ಲ ನಿಮ್ಗೆ ಸಿಗೋ ಚಾಕ್ಲೇಟ್ಸ್. ರೈಟ್. ಈಗ ನಾವೇನ್ ಮಾಡ್ತಾ ಇದೀವಿ? ಇದೆಲ್ಲ ಅಮ್ಮ ಪ್ರೀತಿಯಿಂದ ಉತ್ತಮ ಆರೋಗ್ಯಕ್ಕೆ ಕೊಡುವಂತ ಆಹಾರ. ಹೌದಾ? ಹ್ಞೂ. ಎಸ್ ಆರ್ ನೋ? 1 2 3 4 5. ಬಲಗೈಯಲ್ಲಿದೆ ನಂದು, ನಿಮ್ದೆಲ್ಲಿದೆ? ಬಲಗೈಯಲ್ಲಿ ಬಲ ಮಂಡಿ ಇಟ್ಕೊಳ್ಳಿ. ಬಲಗೈಯಲ್ಲಿ ಬಲ ಮಂಡಿ, ಎಡಗೈ ಮಧ್ಯದ ಪಾದ. ಇಲ್ಲಿ ಹಿಂಗ್ ಇಟ್ಕೊಳಂಗಿಲ್ಲ, ನೇರವಾಗಿ ಹೋಗ್ಲಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಅನ್ಕೊಳ್ಳಿ, ಇವಾಗ ನಿಮ್ ಕಾಲೇ ನಿಮ್ ಮಗು, ನಿಮ್ ಬೇಬಿ. ಜೋ ಜೋ ಲಾಲಿ ಲಾಲಿ ಜೋ ಜೋ. ಪ್ರೀತಿಯಿಂದ ಲಾಲಿ ಹಾಡಿ, ನಿಮ್ ದೇಹ ಅದು. ಅರ್ಥ ಆಯ್ತಾ? 11 12 13 ಪುಟ್ರಾಜು. 15 16. ಯಾವ ಕಾಲು? 17 18 19 20. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್. ರೈಟ್. ಕಾಲನ್ನ ಮೇಲೆ ತಗೊಳ್ಳಿ, ಎಡಗಾಲ್ ತಗೊಳ್ಳಿ. ಓಕೆ. ಈಗೆಲ್ಲ ಯಾರು ಇಲ್ಲಿ ಕೂತಿದ್ದೀರಿ? ಇವೆಲ್ಲ ಗಟ್ಟಿ ಹೃದಯಗಳು, ಗಟ್ಟಿ ಜೀವಗಳು. ಇವರೆಲ್ಲ ದೈವಕ್ಕೆ ಹತ್ತಿರವಾಗಿರುವಂತ ಜೀವಗಳು, ದೈವಾಂಶವನ್ನ ಹೊಂದಿರುವಂತಹ ಜೀವಗಳು. ಇಲ್ಲಿ ಯಾರ್ಯಾರಿಲ್ಲ, ಈಗ 100+, 300+ ಹಾಕೊಂಡಿದ್ದೀರಿ ಗ್ರೂಪ್ ನಲ್ಲಿ, ಇರವೆಲ್ಲ ಬರೀ ಟೊಳ್ಗಳು. ಟೋಳುಗಳು ಯಾವ ಇಲ್ಲಿ ಬರಕ್ಕಾಗಲ್ಲ. ಟೋಳುಗಳನ್ನೆಲ್ಲ ಉದ್ರಿಸಿ ಗಟ್ಟಿಗಳನ್ನ ಮಾತ್ರ ನಾವಿಲ್ಲಿ ಇಟ್ಕೊಳ್ಳೋದು. 3 4 5
6, 7, 8, 9, 10, 11, 12, 13, 14, 15, 16, 17, 18, 19, 20 ಹೀಗೆ ಇರಲಿ. ಈಗ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಸುಮ್ಮನೆ ಏನು ಹ್ಯಾಂಡ್ ಸಪೋರ್ಟ್ ಬೇಡ. ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟೇ ನೋಡಿ. ಮಂಡಿ ಮೇಲೆ ಬರುವಾಗ, ಕೆಳಗಡೆ ಬರುವಾಗ 1, 2, 3, 4, 5 ಎಫರ್ಟ್ಲೆಸ್ ಆಗಿ ಮಾಡಿ. 6 ರಿದಮಿಕ್ ಫ್ಲೋ. ಬ್ರೀತ್ ನೋಡಿ, ಸುಮ್ಮನೆ ಮಾಡ್ತಿದ್ರೆ ಯೂಸ್ ಇಲ್ಲ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಮೈಂಡ್ ಬ್ರೀತ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ರಿಲೀಸ್. ಕೈ ಹಿಂದೆ ತಗೊಳ್ಳಿ, ಶೇಕ್ ಮಾಡಿ. ಮತ್ತೆ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Good. Take your right leg now. ಬಲಗೈ ಒಳಗಡೆ ತೊಗೊಳ್ಳಿ. ಸುಮ್ಮನೆ ಸಿಂಪಲ್ ಆಗಿ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್, ಬ್ರೀತ್ ಔಟ್. 1, 2, 3, 4. ಯಾರಿಗಾದ್ರೂ ಕಷ್ಟ ಅಂತ ಅನ್ನಿಸ್ತಾ ಇದೆಯಪ್ಪ? ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೋಗ್ತಾ ಇದೀವಲ್ವಾ? ರೆಡಿ ಆಗ್ತಾ ಇದೆ ಅಲ್ವಾ? ಓಕೆ. ಸೊ ನೀವು ನನ್ನ ಯೂಟ್ಯೂಬ್ ನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಅಡ್ವಾನ್ಸ್ಡ್ ಎಲ್ಲ ನೋಡ್ಬಿಟ್ಟು ಅಯ್ಯೋ ಅಡ್ವಾನ್ಸ್ಡ್ ಆಗಿ ಮಾಡಿಸ್ತಾರೆ, ನಮ್ಗೆ ಕಷ್ಟ ಆಗುತ್ತೆ ಅಂತ ಭಯ, ಅದೆಲ್ಲ ಅಲ್ಲ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಬೇಸಿಕ್ ಇಂದ ನಿಮ್ಗೆ ABCD ಏನು LKG UKG ಅಲ್ಲಿಂದನೇ ತಗೊಳ್ಳೋದು ನಿಮ್ಗೆ. ಓಕೆ. ಮತ್ತೇನು ಇಲ್ಲಿ ನಿಮ್ಗೆ ತಿರ್ಸ್ ನೋ ಏಜ್ ಲಿಮಿಟ್ ಅಥವಾ ನಾನು ದಪ್ಪ ಇದ್ದೀನಿ, ಸಣ್ಣ ಇದ್ದೀನಿ, ಇದು ಯಾವುದು ಮ್ಯಾಟ್ರ್ ಅಲ್ಲ. ಯೋಗ ಇಸ್ ನಾಟ್ ಫಾರ್ ದಪ್ಪ, ಯೋಗ ಇಸ್ ನಾಟ್ ಫಾರ್ ಸಣ್ಣ. ಓಕೆ. ಇಟ್ ಈಸ್ ಫಾರ್ ದಿ ಸಮತೋಲನ. ಅರ್ಥ ಆಯ್ತಲ್ಲ? ಇಟ್ ಈಸ್ ಫಾರ್ ಸಮತೋಲನ. ಹೋಗ್ಲಿ, ಶೇಕ್ ಮಾಡಿ. ಅಲ್ಲಿ ಶೇಕ್ ಮಾಡಿ. ಭಾಗ್ಯ, ಭಾಗ್ಯ, ಭಾಗ್ಯ. ಏನ್ ಮಾಡ್ತಿದ್ದೀರಿ? ನಾವ್ ಹೇಗ್ ಮಾಡ್ತಿದ್ದೀವಿ, ನೀವ್ ಹೇಗ್ ಮಾಡ್ತಿದ್ದೀರಿ? ಭಾಗ್ಯಕ್ಕ, ಭಾಗ್ಯಕ್ಕ ಬನ್ನಿ. ನೋಡಿ ನನ್ ಕಾಲೆಲ್ಲಿದೆ, ಎಡಗಾಲ ಎಲ್ಲಿದೆ, ನನ್ನ ಎಡಗಾಲ ಎಲ್ಲಿದೆ? ಭಾಗ್ಯಜಿ, ಭಾಗ್ಯ ಟೀಚರ್ ಬನ್ನಿ, ಹತ್ರ ಬಂದ್ ನೋಡಿ. ಕಾಣಿಸಿಲ್ಲ ಅಂದ್ರೆ ಕೆಲವರು ಗ್ಲಾಸ್ ಯೂಸ್ ಮಾಡ್ತಿರ್ತಾರೆ, ರೀಡಿಂಗ್ ಗ್ಲಾಸ್. ದೂರ ಕೂತ್ಕೊಂಡಾಗ ಕಾಣಿಸಲ್ಲ. ಗ್ಲಾಸ್ ಹತ್ರ ಇಟ್ಕೊಂಡಿರಿ, ಪಕ್ಕಕ್ಕೆ ಬನ್ನಿ, ಗ್ಲಾಸ್ ಹಾಕೊಳ್ಳಿ, ನೋಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ. ಅದ್ರಲ್ಲಿ ನಿಮ್ ಕಂಫರ್ಟಬಲ್ ನೀವು ಮಾಡ್ಕೋಬೇಕು. ಅವ್ರು ಹಂಗ ಅನ್ಕೋತಾರ, ಹಿಂಗ್ ಅನ್ಕೋತಾರ, ಅದನ್ನೆಲ್ಲ ಬಿಟ್ಬಿಡಿ. ಬಿ ಕಂಫರ್ಟಬಲ್. ನಿಮಗೋಸ್ಕರ ಬದುಕಿ, ನೀವು ಬೇರೆಯವ್ರಿಗೋಸ್ಕರ ಬದುಕಬೇಡಿ. ಹೆಚ್ಚಿನ ಜನರು ಬರೀ ಬೇರೆಯವ್ರಿಗೋಸ್ಕರನೇ ಬದುಕ್ತಾರೆ. ಆಮ ರೈಟ್? ಕರೆಕ್ಟಾ? ನಿಮ್ಗೋಸ್ಕರ ಬದುಕಿ ಯಾವಾಗ್ಲೂ. ರೈಟ್. ಬಟರ್ಫ್ಲೈ ಬನ್ನಿ. 1, 2, 3, 4, 5. ಅಪ್ಪ ಜೊತೆ ಕೂತ್ ಮಾಡ್ಬೇಕಲ್ಲಿ ರಮೇಶ್ ಸನ್. 3, 4. ಮನೆಯಲ್ಲಿ ಯೋಗ, ಮನೆ ಮಕ್ಕಳೆಲ್ಲ ಕೂತ್ ಮಾಡ್ಬೇಕು. ಹೆಂಡತಿ, ಗಂಡ, ಮಕ್ಕಳು, ಅತ್ತೆ, ಮಾವ, ಅಪ್ಪ, ಅಮ್ಮ ಅಲ್ವಾ? ವಯಸ್ಸಾದವ್ರು ಇರ್ತಾರೆ, ಸೋಫಾ ಮೇಲೆ ಚೇರ್ ಹಾಕಿ ಕೂರಿಸ್ಕೊಳ್ಳಿ. ಅವ್ರು ಮಾಡಕ್ಕಾಗಿಲ್ಲ, ಅವ್ರು ಬ್ರೀತ್ ಮಾಡ್ಲಿ, ಹೇಳೋದನ್ನ ಕೇಳಿಸ್ಕೊಳ್ಳಿ ಅಲ್ವಾ? ಹೌದಾ ಇಲ್ಲ? ರೆಸ್ಪಾಂಡ್. ಅಲ್ಲಿ ರೂಪ ಅಂಡ್ ಇವರೆಲ್ಲ ನಮ್ಮ ಪದ್ಮಾಜಿ ರೆಸ್ಪಾಂಡ್ ಮಾಡ್ತಾರೆ. ಕೊಡ್ಬೇಕು. ಹಿಂದಿನ ಕಾಲದಲ್ಲಿ ಕತೆ ಹೇಳ್ತಿದ್ರು. ನನ್ನ ತಾಯಿಯ ತಾಯಿ ರಂಗವ್ವ ಅಂತ. ನಾವೆಲ್ಲ ಕತೆ ಕೇಳ್ಕೊಂಡು ಬೆಳೆದವ್ರು ಚಿಕ್ಕದ್ರಲ್ಲಿ. ಟಿವಿ ರೇಡಿಯೋ ಅಲ್ಲ. ಮಲಗುವಾಗ ಯಾವಾಗ್ಲೂ ಕತೆ ಕೇಳ್ಕೊಂಡೆ. ನಾವು ಹೂ 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 ಅಂದ್ರೆ ಮಾತ್ರ ಅವ್ರ ಕತೆ ಹೇಳ್ತಾ ಇದ್ರು. ಹೂ ಅನ್ನೋದು ಹೇಳೋದ್ ನಿಲ್ಸಿದ್ರೆ ನಾವು ನಿದ್ದೆ ಮಾಡಿದ್ವಿ ಅಂತ ಅರ್ಥ. ನಂಗೂ ನೀವು ನಿದ್ದೆ ಮಾಡಿದ್ರಿ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಎಸ್ 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 ಅಂತ ಇರ್ಬೇಕು. ರೈಟ್. ಮೇಲ್ ಬನ್ನಿ. ಗೆಟ್ ಅಪ್. ಕಾಲೆಲ್ಲ ಫ್ರೀ ಮಾಡಿ ವಾಕ್ ಮಾಡಿ. ಆರಾಮಾಗಿ ವಾಕ್ ಮಾಡಿ.
ಯೋಗ ಯಾಕೆ ಭಗವಂತ ಭೂಮಿ ಮೇಲೆ ತಂದ ಅಂದ್ರೆ, ನಾವು ನಮ್ಗೆ ಒಂದು ಸ್ಥಾನ ಸಿಕ್ಕಿರುತ್ತೆ. ವಾಕ್ ಮಾಡ್ತಾ ಹೋಗಿ, ವಾಕ್ ಮಾಡ್ತಾ ಹೋಗಿ, ವಾಕ್ ಮಾಡ್ತಾ ಕೇಳಿಸ್ಕೊಳ್ತಾ ಹೋಗಿ. ಓಕೆ, ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಅಥವಾ ಭೂಮಿ ಮೇಲೆ ಹುಟ್ಟಿದ ತಕ್ಷಣನೇ ನಮ್ಗೆಲ್ಲರಿಗೂ ನಡೀತಾ ಇರಿ, ಎಲ್ಲರೂ ನಡೀತಾ ಇರ್ಬೇಕು, ಕೇಳಿಸ್ಕೊಳ್ತಾ ವಾಕ್ ಮಾಡ್ತಾ ಇರ್ಬೇಕು, ಮತ್ ಕ್ಯಾಮ್ರಕ್ಕೆ ಕಾಣಿಸ್ತಾ ಇರ್ಬೇಕು. ವಾಕ್ ಮಾಡ್ತಾ ಹೋಗಿ. ಭಗವಂತ ನಮ್ಗೆಲ್ಲ ಒಂದು ಸ್ಥಾನ ಕೊಟ್ಬಿಡ್ತಾನೆ. ಯಾವ ಸ್ಥಾನ? ಮೊದಲು ಇಂಥವ್ರ ಮಗು, ಇಂಥವ್ರ ಮಗ, ಇಂಥವ್ರ ಮಗಳು, ಆಮೇಲೆ ಇಂಥ ಶಾಲೆ, ಇಂಥ ವಿದ್ಯಾರ್ಥಿ ಅಲ್ವಾ, ಇಂಥ ಡಿಗ್ರಿ, ಇಂಥ ಕೆಲಸ, ನಾನು ಆಫೀಸರ್ ಆದೆ, ನಾನು ಟೀಚರ್ ಆದೆ, ನಾನು ಲೆಕ್ಚರ್ ಆದೆ, ನಾನು ಪ್ರೊಫೆಸರ್, ನಾನು ಡಾಕ್ಟ್ರು. ನಾನು 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 ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನೆಲ್ಲ ಒಂದು ಅಹಮ್ಮನ್ನ ಬೆಳೆಸ್ಬಿಡುತ್ತೆ. ಸೊ ನಾನೇ ಸರಿ, ನನ್ನ ಸ್ಥಾನನೇ ಗಟ್ಟಿ, ನನ್ನಿಂದನೇ ಎಲ್ಲ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಅಹಮ್ಮನೆ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಮತ್ತೆ ಅವ್ರಿಗೆ ರಿಯಲೈಸೇಷನ್ ಮಾಡೋದಕ್ಕೋಸ್ಕರ ನಿಮ್ಮನ್ನ ಬಾಲ್ಯದಿಂದ ಹಿಡಿದು ಈ ಕ್ಷಣದವರೆಗೆ, ಪ್ರೆಸೆಂಟ್ವರೆಗೆ ತಂದು ನಿಲ್ಲಿಸಿ, ನಿಮ್ಗೆ ಅರ್ಥ ಮಾಡಿಸಿ, ವಾಟ್ ಯು ಆರ್, ಹೂ ಯು ಆರ್, ವಾಟ್ ಯು ಆರ್ ಡೂಯಿಂಗ್, ಅದರ್ ಇಸ್ ರೈಟ್ ಆರ್ ರಾಂಗ್. ನೀವು ಮಾಡೋದನ್ನ ತಪ್ಪು ಅಂತ ಹೇಳದೆ, ನೀವು ಮಾಡ್ತಾ ಇರೋದೇ ಸರಿ ಅಂತ ಹೇಳಿಕೊಂಡು ಅದನ್ನ ಟ್ಯೂನ್ ಮಾಡ್ತಾ ಸರಿದಾರಿಯಲ್ಲಿ ನಡೆಸೋದಕ್ಕೆ ಭಗವಂತ ಈ ಯೋಗ ಅನ್ನೋದನ್ನ ಭೂಮಿ ಮೇಲೆ ತಂದ ಅಂತ ನನಗೆ ಸದಾ ಯಾವಾಗ್ಲೂ ಅನ್ನಿಸ್ತಿರುತ್ತೆ. ಈಗ ವಾಕ್ ಮಾಡ್ತಾ ಇದ್ದೀರಿ, ವಾಕ್ ಮಾಡುವಾಗ ಎಲ್ಲರೂ ಕಾಲಿನ ಬೆರಳಿನ ತುದಿ ಮೇಲೆ ವಾಕ್ ಮಾಡಿ. ಸ್ಟಾರ್ಟ್ ಮಾಡಿ. ಕಾಲಿನ ಬೆರಳಿನ ತುದಿ ಮೇಲೆ, ಹಿಂಡಿ ಮೇಲೆತ್ತಿ. 1 2 3 4 5 6. ಹಿಂಡಿ ಎತ್ತ ಮೇಲೆ. 6 7 8 9 10 11 12 13 14 15 16 17 18 19 20. ನಾರ್ಮಲ್ ವಾಕ್ ಮಾಡಿ. 1. ವಾಕ್ ಮಾಡ್ತಾ ಮಾಡ್ತಾ ಎಲ್ರು ಹೋಗಿ ಬ್ಲಾಂಕೆಟ್ ತಗೊಂಡ್ ಬನ್ನಿ. ಹೊದ್ದುಕೊಳ್ಳುವಂತಹ ಒಂದು ಬ್ಲಾಂಕೆಟ್ ಅನ್ನ ಎತ್ಕೊಂಡ್ ಬನ್ನಿ. ಯಾರಮ್ಮ ನೀವು? ಧನಲಕ್ಷ್ಮಿ ಬಂದ್ ಜಾಯಿನ್ ಆಗಿರೋದೇ ಲೇಟು. ವಿಡಿಯೋ ಆನ್ ಮಾಡ್ಕೊಳಕ್ಕೆ ಏನು ಪ್ರಾಬ್ಲಮ್? ನೀವೆಲ್ಲಾದ್ರೂ ಏನ್ ಡ್ರೈವ್ ಮಾಡ್ಬೇಕಾ? ಪಾರ್ಕ್ ಮಾಡ್ಬೇಕಾ? ಎಲ್ಗಾರು ಏನಾದ್ರು ಖರ್ಚು ಮಾಡ್ಬೇಕಾ? ಮನೇಲೇ ಜಾಯಿನ್ ಆಗಿರ್ತೀರಿ, ವಿಡಿಯೋ ಆನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ ನಿಮಗೆ ಕಷ್ಟ. ಇನ್ನು ಹೊರಗಡೆ ಹೋಗಿ ಅಭ್ಯಾಸ ಮಾಡ್ತೀರಿ ಅಂದ್ರೆ ಹೇಗ್ ಮಾಡ್ತೀರಿ? ಬ್ಲಾಂಕೆಟ್ ತಗೊಂಡ್ರ ಬ್ಲಾಂಕೆಟ್ ಕೈಗೆ? ಪದ್ಮಜಿ ತೋರ್ಸ್ಬೇಕು ಬ್ಲಾಂಕೆಟ್ ನ ತೆಗೆದು. ಅವ್ರು ತೋರಿಸ್ತಾರೆ. ತೋರ್ಸಿ, ಎಲ್ರು ಬ್ಲಾಂಕೆಟ್ ತೋರ್ಸಿ. ಹಾಗೆ ಓಪನ್ ಮಾಡ್ಕೊಳ್ಳಿ ಬ್ಲಾಂಕೆಟ್. ಸುಖಾಸನದಲ್ಲಿ ಕುತ್ಕೊಳ್ಳಿ. ಯಾರ್ದೆಲ್ಲ ಫ್ಯಾನ್ ಆಫ್ ಇದೆ, ಫ್ಯಾನ್ ಆನ್ ಮಾಡೋರು ಆನ್ ಮಾಡಿ, ಎ ಸಿ ಇದ್ದವ್ರು ಎ ಸಿ ಆನ್ ಮಾಡ್ಕೊಳ್ಳಿ. ಹೊತ್ಕೊಳ್ಳಿ ಬ್ಲಾಂಕೆಟ್ ಅನ್ನ. ಕುತ್ಕೊಂಡು 2 ಸಲ ಶ್ವಾಸ ತಗೊಳ್ಳಿ. ಓಕೆ, ಈಗ ಇಲ್ಲಿ ನಾವೇನಿದ್ದೀವಿ, ಇಷ್ಟು ಜನರು ಮೋಟಿವೇಟರ್ಸ್ ಆಗ್ಬೇಕು. ನಿಮ್ ಗ್ರೂಪ್ಗಳಲ್ಲಿ ಇವತ್ತಿನ ನಿಮ್ ತರಗತಿ, ನಿಮ್ ಅನುಭವ ಜೊತೆಗೆ ನೀವ್ ಏನ್ ವಿಚಾರಗಳನ್ನ ಕಲ್ತ್ರಿ, ನಿಮ್ಮ ಮನಸ್ಸಿಗೆ ಅದೆಷ್ಟು ನಾಡ್ತು, ಅಲ್ಲಿ ನೈಜತೆ ಇತ್ತ, ವಾಸ್ತವದಲ್ಲಿ ಹಾಗೆ ಇದೆಯಾ? ಓಕೆ, ಆಮೇಲೆ ನೀವು ಸೆಲ್ಫ್ ಅಂದ್ರೆ ನೀವು ಏನು ಒಂದು ಶಿವ ಶಿವ ಅಂತ ಒಂದು ಶಿವಾಸನಕ್ಕೆ ನೀವು ಈಗ ಹೋಗ್ತಾ ಇದ್ದೀರಿ, ಅಲ್ಲಿ ಮನನ ಮಾಡ್ಕೊಳ್ಳಿ. ಮತ್ತು ಸೆಷನ್ ಮುಗಿದ ತಕ್ಷಣನೇ ನೀವು ಜೋರಾಗಿ ಮಾತಾಡೋದು, ಮೊಬೈಲ್ ತಗೊಳ್ಳೋದು, ಬೇರೆ ವಿಚಾರಗಳಿಗೆ ಕನೆಕ್ಟ್ ಆಗೋದು, ಇದೆಲ್ಲ ಎಮೋಷನಲ್ ಥಿಂಗ್ಸ್ಗೆ ಹೋಗ್ಬೇಡಿ. ಈಗ ಮೋಸ್ಟ್ಲಿ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ. ಇಷ್ಟೇ ಶಾಂತವಾಗಿರ್ಲಿ, ಸಮಾಧಾನವಾಗಿರ್ಲಿ, ಹಸನ್ಮುಖರಾಗಿರಿ, ಶಾಂತಿ ಮೂರ್ತಿಗಳಾಗಿರಿ, ಮತ್ತು ಒಳ್ಳೆ ಭಾವನೆಯಿಂದ ಅಡ್ಗೆ ಮಾಡಿ. ಹೆಂಡತಿ ಕೆಲಸ ಮಾಡ್ತಾ ಇದ್ರೆ ಗಂಡನೂ ಹೋಗಿ ಜಾಯ್ನ್ ಆಗಿ, ಗಂಡ ಮಾಡ್ತಾ ಇದ್ರೆ ಹೆಂಡತಿನೂ ಮಾಡಿ, ಕೆಲಸಗಳನ್ನ ಶೇರ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಕೆಲಸ ಮಾಡ್ಕೊಂಡು ಮನೆಗ್ ಬಂದಿರ್ತಾರೆ, ಗಂಡ್ಮಕ್ಳು ಕೆಲಸ ಮಾಡ್ಕೊಂಡು ಮನೆಗ್ ಬಂದಿರ್ತಾರೆ. ಶೇರ್ ಮಾಡ್ಕೊಳ್ಳಿ, ಎಲ್ಲಾದ್ರಲ್ಲೂ ಶೇರ್ ಮಾಡ್ಕೊಳ್ಳಿ. ಶಿವ ಪಾರ್ವತಿಯರ ರೀತಿ ಪ್ರತಿ ಎನರ್ಜಿಯನ್ನ ನಾವು ಕನೆಕ್ಟ್ ಮಾಡ್ಕೊಂಡು ನಮ್ಮ ಸಂಸಾರವನ್ನು
ಸಮತೂಗಿಸ್ಕೊಂಡು, ಸಮಾಜವನ್ನು ಸಮತೂಗಿಸ್ಕೊಂಡು, ಜೊತೆಗೆ ನಮ್ಮ ಮನಸ್ಸು, ದೇಹ, ವಿಚಾರ ಎಲ್ಲವನ್ನ ಸಮತೂಗಿಸ್ತಾ ನಾವು ಜೀವನವನ್ನ ಮಾಡಬೇಕು. ನಾವು ಪ್ರಾಣಿಗಳಲ್ಲ, ನಾವು ಈ ಭೂಮಿ ಮೇಲೆ ಮನುಷ್ಯರಾಗಿ ಬಂದಿದ್ದೀವಿ. ಮನುಷ್ಯರಾಗಿ ನಾವು ಬಾಳ್ಬೇಕು. ಸಂಸಾರಗಳಲ್ಲಿ ಒಬ್ಬರನ್ನ ಒಬ್ರು ಹೀಯಾಳ್ಸೋದು, ಒಬ್ರನ್ನ ಕಾಲೆಳೆಯೋದು, ನೀನ್ ಮೇಲು ನಾನ್ ಕೀಳು, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ನಾನು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್, ನೀನ್ ಹೌಸ್ ವೈಫ್, ನಾನ್ ಇಷ್ಟು ದುಡಿತೀನಿ, ನೀನ್ ಅಷ್ಟು ದುಡಿತೀಯ, ನೀನೇನ್ ಮಾಡಿದೀಯ, ಇವೆಲ್ಲ ಬಿಟ್ಬಿಡಿ. ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಯುನಿಕ್ ಸೋಲ್ಸ್. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಎನರ್ಜಿಸ್ ಇರುತ್ತೆ, ಕಲೆಗಳಿರುತ್ತೆ. ಹಾಗಾಗಿ ಯಾರು ಡೌನ್ ಮಾಡಿ ಮಾತಾಡಬಾರ್ದು. ಬೇಕಿದ್ರೆ, ಸಾಧ್ಯ ಆದ್ರೆ ನೀವು ಸಹಾಯ ಮಾಡಿ. ಸಾಧ್ಯ ಆಗಿಲ್ವಾ, ಸೈಲೆಂಟ್ ಆಗಿದ್ಬಿಡಿ. ಯಾವುದೇ ನೆಗೆಟಿವ್ ಥಾಟ್ಸ್ಗೆ ಕಿವಿಯನ್ನ ಕೊಡಬೇಡಿ, ಕಣ್ಣಲ್ಲೂ ನೋಡಬೇಡಿ. ಸದಾ ಓನ್ಲಿ ಇವತ್ತಿಂದ ನಿಮ್ಮ ಒಂದು ಧ್ಯೇಯ ಸಕಾರಾತ್ಮಕ ಕಡೆ ಇರ್ಲಿ ಅಂತ ನಿಮ್ಗೆಲ್ಲರಿಗೂ ಶುಭ ಹಾರೈಸ್ತಾ, ಶುಭ ಸಂಜೆ. ಸರ್ವೇ ಜನ ಸುಖಿನೋ ಭವಂತು. ಈಗಾಗ್ಲೇ ನಾನು ಹೇಳ್ತಾ ಇದ್ದೀನಿ, ಏನೆಲ್ಲ ಕೇಳಿದ್ರಿ, ಏನ್ ಕೇಳಿಸ್ಕೊಂಡ್ರಿ, ಏನ್ ಮಾಡಿದ್ರಿ, ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿತ್ತು, ಇನ್ ಬಿಟ್ವೀನ್ ಹೇಗಿತ್ತು, ಅದೆಲ್ಲವನ್ನ ನೀವು ನಿಮ್ಮದೇ ದಾಟಿಲಿ ನಿಮ್ಮ ಗ್ರೂಪ್ಗಳಲ್ಲಿ ಬರೀರಿ. ನಿಮ್ಮಿಂದ ಇನ್ನೊಂದು 4 ಜನ ಅದರಲ್ಲಿ ಸ್ಫೂರ್ತಿಯನ್ನ ಪಡೆದು ಮುಂದಿನ ತರಗತಿಯಲ್ಲಿ ಅದು ನೀವು ಅವ್ರಿಗೆ ನೀಡುವಂತಹ ಉಡುಗೊರೆ, ಅದು ನೀವು ಸಮಾಜಕ್ಕೆ ಕೊಡುವಂತಹ ಒಂದು ಸೇವೆ. ಧನ್ಯೋಸ್ಮಿ. ಥ್ಯಾಂಕ್ ಯು. ಎಲ್ರು ಮಲ್ಕೊಳ್ಳಿ, ಶವಾಸನ ಮಾಡಿ. ಈಗ ನೀವೆಲ್ಲರೂ ಒಂದು 6:45 ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳಿ. ಸಾರಿ, 1936, 7:40 ಅಲಾರಾಮ್ ಇಟ್ಕೊಳ್ಳಿ. ಅಲಾರಾಮ್ ಬರೋವರೆಗೂ ಯಾರು ಹೇಳ್ಬೇಡಿ. ಅಲಾರಾಮ್ ಬಂದ್ಮೇಲೆ ಎದ್ದು ನಿಮ್ಮದೇ ರೀತಿಯಲ್ಲಿ ಒಂದು ಗುರುವಂದನೆ ಮಾಡಿಕೊಂಡು ಡಿಸ್ಪಸ್ ಆಗಿ. ಎಲ್ರಿಗೂ ಎಂಜಾಯ್ಡ್ ಯುವರ್ ಕ್ಲಾಸ್? ಎಂಜಾಯ್ ಮಾಡಿದ್ರ? ಓಕೆ, ಥ್ಯಾಂಕ್ ಯು. ಲವ್ ಯು ಆಲ್. ಸರಿ.